ಅಲ್ಲಪ್ಪ, ಇನ್ನೂ ಅರ್ಥ ಮಾಡ್ಕೊಂಡಿದ್ದೀನಿ. ನಿನ್ನ ಹೆಂಡತಿ ಯಾವುದ್ರ ಬಗ್ಗೆ ಡಿಮ್ಯಾಂಡ್ ಮಾಡ್ತಿದ್ದಾಳೆ ಅನ್ನೋ ಅರಿವು ಕೂಡ ನಿನಗಿಲ್ಲ. ಕರೆಕ್ಟಾ? ಹೌದಪ್ಪ. ಇವಳು ಏನು ಕೇಳ್ಬೋದು ಅಂತ ಯೋಚನೆ ಮಾಡಿ ಮಾಡಿ ಯೋಚನೆ ಮಾಡೋದು ಹೇಗೆ ಅನ್ನೋದೇ ಮರ್ತೋಗ್ತಾ ಇದೆ. ನಾನ್ ಮಾತ್ರ ಇವ್ರು ಹೇಳೋದಕ್ಕೂ ಮುಂಚೆ ಏನ್ ಬೇಕು ಏನ್ ಬೇಡ ಎಲ್ಲವನ್ನೂ ನೋಡ್ಕೊಂಡು ಮಾಡ್ತೀನಿ. ಆದ್ರೆ ಇವರು ನನ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ಹೆಣ್ಣಿನ ಬಗ್ಗೆ ಅರ್ಥ ಮಾಡಿಕೊಳ್ಳುವ ಫಾರ್ಮುಲಾ ಕಂಡುಹಿಡಿದ ಜಪಾನ್ ವಿಜ್ಞಾನಿಗೆ ನೋಬೆಲ್ ಪಾರಿತೋಷಕ ಪ್ರಶಸ್ತಿ. ಸಮಾರಂಭಕ್ಕೆ ತನ್ನನ್ನು ಕರೆದುಕೊಂಡು ಹೋಗಿಲ್ಲ ಎಂದು ಅವನ ಹೆಂಡತಿಯಿಂದ ಡಿವೋರ್ಸ್ ನೋಟಿಸ್ ಜಾರಿ. ನ್ಯೂಸ್ ಅಮ್ಮ. ಅಪ್ಪ, ನೀನಾದ್ರೂ ಹೇಳು ಅಥವಾ ಇವಳನ್ನ ಕೇಳ್ಬಿಟ್ಟು ಹೇಳು. ಯಾಕೆ ಹಿಂಗ್ ಕನ್ಫ್ಯೂಸ್ ಮಾಡ್ತಾ ಇದ್ಯಾ? ನನಗೆ ನೇರವಾಗಿ ಕೇಳ್ಬೋದಿತ್ತು ತಾನೆ. ಹೆಂಡತಿ ಹತ್ರ ಏನ್ ಕೇಳೋದು ಅನ್ನೋ ಅಹಮ್ಮ. ಗಿರಿ, ಅಹಂ ಅನ್ನೋದು ಮಿಡಲ್ ಕ್ಲಾಸ್ನವ್ರಿಗೆ ಒಂಥರ ಶ್ರೀರಕ್ಷೆ ಇದ್ದ ಹಾಗೆ. ಇಲ್ಲಾಂದ್ರೆ ವರ ಕೊಡೋ ಭಗವಂತನು ನಮ್ಮನ್ನ ಲಾಸ್ಟ್ ಅಲ್ಲಿ ನಿಲ್ಲಿಸ್ಬಿಡ್ತಾನೆ. ನಮ್ಗೆ ಅಲ್ಪ ಸ್ವಲ್ಪ ಅಹಂ ಇತ್ತು ಅನ್ಕೋ, ಆಗ ಭಗವಂತ ಏಯ್ ಫಸ್ಟ್ ಇವರು ಕೊಟ್ಟು ಕಳ್ಸ್ರಪ್ಪ ಅಂತ ಟಕ ಟಕ ಅಂತ ವರ ಕೊಟ್ಬಿಡ್ತಾನೆ. ಹಾಗ್ ಬನ್ನಿ ದಾರಿಗೆ. ವರ ಕೊಡ್ಬೇಕು ಅಂದ್ರೆ ನಾವು ನಮ್ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕು. ಆಗ ವರ ಅನ್ನೋದು ಬರ ಬಂದ್ರೂ ಬರ್ತಾನೇ ಇರುತ್ತೆ. ರೀ, ಕಮಲಮ್ಮ ಅವರು ನಮ್ಮನೆಗಿಂತ ಚಿಕ್ಕ ಮನೇಲಿದ್ರು. ಈಗ 3 ಬಿಲ್ಡಿಂಗ್ ಕಟ್ಸಿದ್ದಾರೆ. ಅವ್ರ ಯಜಮಾನ್ರು ಕಾಂಟ್ರಾಕ್ಟ್ರಾ? ಕೌಂಟರ್ ಕೊಡ್ಬೇಡವೋ, ಆಮೇಲೆ ತಟ್ಟೆಲಿರೋ ತಿಂಡಿ ಅಡಿಗೆ ಮನೆಗೆ ವಾಪಸ್ ಹೋಗ್ಬಿಡುತ್ತೆ. ಮಾವ ಅವ್ರೇನು ಕಾಂಟ್ರಾಕ್ಟರ್ ಅಲ್ಲ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿ ಮಾಡಿಸಿ ಅವ್ರಿಗೆಲ್ಲವೂ ಕೈಗೆ ಹತ್ತಿತು. ಈಗ ಅವ್ರು ಎಷ್ಟು ನೆಮ್ಮದಿಯಾಗಿದ್ದಾರೆ ಗೊತ್ತಾ? ಬಾಡಿಗೆ ಮನೇಲಿದ್ದವ್ರು ಬಾಡಿಗೆಗೆ ಮನೆ ಕೊಡೋ ರೇಂಜಿಗೆ ಬೆಳೆದ್ರು. ಇದೆಲ್ಲ ಆಗಿದ್ದು ಆ ಸತ್ಯನಾರಾಯಣ ಸ್ವಾಮಿ ದಯೆಯಿಂದ. ಅದಕ್ಕೆ ನಾನು ಹೇಳ್ತಿರೋದು ನಮ್ಮನೇಲಿ ಪೂಜೆ ಮಾಡ್ಸೋಣ ಅಂತ. ಸರಿ, ನಿನ್ ದಾರಿಲೇ ಬರ್ತೀನಿ. ಈಗ ಪೂಜೆ ಮಾಡಿಸಿದ್ರೆ ಒಳ್ಳೇದಾಗುತ್ತೆ ಅಂತ ತಾನೇ ನೀನು ಹೇಳ್ತಾ ಇರೋದು. ಒಂದ್ ಕೆಲಸ ಮಾಡೋಣ, ಸ್ವಲ್ಪ ಉಲ್ಟಾ ಮಾಡೋಣ. ಮೊದಲು ಒಳ್ಳೇದಾಗ್ಬಿಡ್ಲಿ, ಆಮೇಲೆ ಪೂಜೆ ಮಾಡ್ಸೋಣ. ಫಾರ್ ಎಕ್ಸಾಂಪಲ್, ಸ್ಕಂದ ರ್ಯಾಂಕ್ ಬರಲಿ, ಅಪ್ಪನ ಆರೋಗ್ಯ ಸುಧಾರಿಸ್ಲಿ, ನನಗೆ ಆಫೀಸಲ್ಲಿ ಒಳ್ಳೆ ಅಪ್ರಿಸಿಯೇಷನ್ ಸಿಗ್ಲಿ, ಇದೆಲ್ಲ ಆಗ್ಲಿ. ಆಗ ಸತ್ಯನಾರಾಯಣ ಸ್ವಾಮಿ ವ್ರತನ ಖಂಡಿತ ಮಾಡ್ಸೋಣ. ಇಟ್ಸ್ ಅ ಪ್ರಾಮಿಸ್. ಬರೆಯೋದು ನೀನು, ಎತ್ತೋದ್ ನಾನ? ಏನ್ ಬೇಕಾಗಿಲ್ಲ, ನೀನೇ ಎತ್ತು. ಸರಿ ಆಯ್ತು. ಅಪ್ಪ, ಸದ್ಯ ದೇವ್ರು ನನ್ನ ಕಡೆನೇ ಇದ್ದಾನೆ. ನನ್ನ ಹೆಸರೇ ಬಂತು. ಹೌದಾ? ಆಕ್ಚುಲಿ ಭಗವಂತ ನನ್ನ ಕಡೆ ಇರೋದು, ನನ್ನ ಹೆಸರು ಬರಬೇಕಾಗಿತ್ತು. ಎಲ್ಲಿ ತೋರ್ಸು. ಶಿವಪ್ರಸಾದ್, ನನ್ನ ಹೆಸರೇ ಬಂದಿದೆ. ನನಗೆ ಮೋಸ ಮಾಡ್ತೀಯಾ? ಓ ರೀ, ನಾನು ನೀವು ಒಂದೇ ಜೀವ 2 ದೇಹ ಇದ್ದಾಗಲ್ವಾ? ಹಂಗಂದ್ಮೇಲೆ ನಿಮ್ಮ ಹೆಸರು ಬಂದ್ರೇನು ನನ್ನ ಹೆಸರು ಬಂದ್ರೇನು ಎಲ್ಲ ಒಂದೇ ಲೆಕ್ಕ. ನಾನೇ ಹೇಳ್ತೀನಿ ರೀ. ನಮ್ಮ ಸ್ಕಂದಂಗೆ ಸ್ಕೂಲಲ್ಲಿ ಯೂನಿಟ್ ಟೆಸ್ಟ್ ಇತ್ತಲ್ಲ, ಅದ್ರಲ್ಲಿ ಅವನು 100ಕ್ಕೆ 100 ಮಾರ್ಕ್ಸ್ ತಗೊಂಡ್ಬಿಟ್ಟಿದಾನ್ರಿ. ಹಾ, ಮೀನು ಕಬಡ್ಡಿ ಆಡಕ್ ಸಾಧ್ಯನಾ? ಕೋಗಿಲೆ DKD ನಲ್ಲಿ ಡ್ಯಾನ್ಸ್ ಮಾಡೋಕ್ ಸಾಧ್ಯನಾ? ಹೌ ಇಸ್ ದಿಸ್ ಪಾಸಿಬಲ್? ಈಗ ನನ್ನ ಸರ್ದಿ, ನಾನು ಹೇಳ್ತೀನಿ. ಗಿರಿ, ಬೆಳಗ್ಗೆ ನನಗೆ ಎಷ್ಟು ಆಶ್ಚರ್ಯ ಆಗೋಯ್ತು ಗೊತ್ತಾ? ಇಷ್ಟು ದಿನ ಮೂಗೆತ್ತಿನ ತರ ದುಡಿತಾ ಇದ್ರು ಮೂಸ್ದೇ ಇರೋ ನಮ್ಮ ಬಾಸು ಇವತ್ತು ಬಂದು ನೀನೇ ಬೆಸ್ಟ್ ಎಂಪ್ಲಾಯಿ ಆಫ್ ದಿ ಇಯರ್ ಅಂತ ನನಗೆ ಅವಾರ್ಡ್ ಕೊಟ್ರು. ಅದೇ ಶಾಕಿಂಗ್ ನ್ಯೂಸ್ ಅಂತ ನಾನು ಅನ್ಕೊಂಡಿದ್ರೆ ನನ್ನ ಮಗ ಬ್ರೇಕಿಂಗ್ ನ್ಯೂಸ್ ಕೊಟ್ಬಿಟ್ಟ. ಒಂದೇ ದಿವಸ 2 ಗುಡ್ ನ್ಯೂಸ್. ಹೌ ಇಸ್ ದಿಸ್ ಪಾಸಿಬಲ್? ನೀವೇ ರೀ, ನೀವೇ ಕಾರಣ. ನಾನಾ? ಹೇಗೆ? ಆಫೀಸಲ್ಲಿ ನಿಮ್ಗೆ ಒಳ್ಳೆ ಹೆಸರು ಬರ್ಬೇಕು ಅನ್ಕೊಂಡ್ರಾ? ಅನ್ಕೊಂಡೆ. ಸ್ಕಂದಂಗೆ 100ಕ್ಕೆ 100 ಬರ್ಬೇಕು ಅಂತ ಅನ್ಕೊಂಡ್ರಾ? ಅನ್ಕೊಂಡೆ. ಇಷ್ಟೆಲ್ಲ ಆದ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ರಿ ಅಲ್ವಾ? ಓ, ನೀನು ಹಾಗ ಅರ್ಥ ಮಾಡ್ಕೊಂಡ್ಯಾ? ಹಾಗೆ ಆಗಿರೋದು. ಅದಕ್ಕೆ ಆ ಸತ್ಯನಾರಾಯಣ ಸ್ವಾಮಿ ನಮ್ಮ ಮೇಲೆ ಕಣ್ ಬಿಟ್ಬಿಟ್ಟಾರಿ. ಇರು 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 ನಾನು ಕೇಳ್ಕೊಂಡಿದ್ದು 3 ವರ. ಅದರಲ್ಲಿ ಸ್ಕಂದಂದು ಈಡೇರಿದೆ, ನಂದು ಈಡೇರಿದೆ. ಅಪ್ಪನ ಆರೋಗ್ಯ ಎಲ್ಲಮ್ಮ.
ಬೆಳಗ್ಗೆ ರಿಪೋರ್ಟ್ ಬರುತ್ತಮ್ಮ, ಅಲ್ಲಿವರೆಗೂ ನೀ ಕಾಯ್ಬೇಕಮ್ಮ. ಸರಿ, ಹಾಗಾದ್ರೆ ಅದು ಆಗೋಗ್ಲಿ. ಅನ್ನ ಆಗೋವರೆಗೂನೇ ಕಾದಿದ್ದೀನಂತೆ, ಇನ್ನು ಆರೋವರೆಗೂ ಕಾಯೋದಿಲ್ವಾ? ಅಪ್ಪನ ಬ್ಲಡ್ ರಿಪೋರ್ಟ್ ಅಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಸ್ಟೇಬಲ್ ಆಗಿದೆ ಅಂತ ಬಂದ್ಬಿಡ್ಲಿ. ಆಗ ಸತ್ಯನಾರಾಯಣ ಪೂಜೆ ಮಾಡ್ಸೋಣ, ಸದ್ಯಕ್ಕೆ ಮಲ್ಗೋಣ. ಅಪ್ಪ ಭಗವಂತ, ನಾಳೆ ಮಾವನ್ ರಿಪೋರ್ಟ್ ಅಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಬಂದ್ಬಿಡ್ಲಪ್ಪ. ನಿನ್ನೆ ನಂಬಿದ್ದೀನಿ. ದೇವ್ರೆ ದೇವ್ರೆ. ಭಗವಂತ ಇಲ್ಲದೆ ನಾವಿಲ್ಲಮ್ಮ. ನಾವೇನೇ ಆದರೂ ಅವನಿಂದ ತಾನೇ. ಹೌದು ಮಾವ. ರೀ, ಈ ವಿಷಯಕ್ಕೆ ಬನ್ನಿ. ನೀವ್ ಹೇಳ್ದಂಗೆ ನಿಮ್ 3 ವರ ಅಂದ್ರೆ ಸ್ಕಂದಂಗ್ ರ್ಯಾಂಕು, ನಿಮ್ಗೆ ಆಫೀಸಲ್ಲಿ ಅಪ್ರಿಸಿಯೇಷನು, ಮಾವನ ಆರೋಗ್ಯ ಎಲ್ಲ ಈಡೇರಿದೆ. ಈಗ ಹೇಳಿ, ಯಾವಾಗ ಮಾಡ್ಸೋಣ ಸತ್ಯನಾರಾಯಣ ಸ್ವಾಮಿ ಪೂಜೆನ? ಗಿರಿ, ಪೂಜೆ ಮಾಡಿಸಿ ಕೇಳ್ಕೊಂಡ್ಬಿಟ್ರೆ ಕೇಳಿದನ್ನೆಲ್ಲ ಕೊಡೋದಕ್ಕೆ ಅವನಿಗೆ ಏನ್ ಅನ್ಕೊಂಡಿದ್ಯಾ? ಅವನು ಸರ್ವವ್ಯಾಪಿ, ಜಗದೋದ್ಧಾರಕ, ಭಗವಂತ ಕಣೆ. ಅವನು ಕೊಡೋಷ್ಟು ದೊಡ್ಡವರ ನಾವು? ಅವನಾಗ ಅವನೇ ನಮ್ಗೆ ಇದನ್ನೆಲ್ಲ ಕೊಟ್ಟಿದ್ದಾನೆ, ಸುಮ್ಮನೆ ಸ್ವೀಕರಿಸ್ಬೇಕು ಅಷ್ಟೇ. ಅದೆಲ್ಲ ಮಾತಾಡ್ಬಾರ್ದಪ್ಪ. ಒಳ್ಳೇದಾದ್ರೆ ಪೂಜೆ ಮಾಡಿಸ್ತೀನಿ ಅಂತ ತಾನೇ ಹೇಳಿದ್ ನೀನು. ಈಗ ಹೀಗೆ ಹೇಳ್ತಿಯಲ್ಲ, ಅದು ತಪ್ಪಾಗತ್ತಪ್ಪ. ಅಪ್ಪ, ಈಗ ನನ್ಗೇನ್ ತಪ್ಪು ಹೇಳಿದೆ? ಪೂಜೆ ಮಾಡಿಸಿದ್ರೆ ಒಳ್ಳೇದಾಗುತ್ತೆ ಅಂತ ಗಿರಿ ಹೇಳಿದ್ಲು. ಈಗ ತಾನಾಗೇ ಒಳ್ಳೇದಾಗಿದೆ, ಪೂಜೆ ಅವಶ್ಯಕತೆ ಏನಿದೆ? ಹೇ ಗಿರಿ, ಪೂಜೆ ಅಂದ್ರೆ ಏನ್ ಸುಮ್ನೆನಾ? ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಹೋಯ್ತು, ಎಲ್ಲ ಹಾಳಾಗ್ ಹೋಯ್ತು. ಭಗವಂತ ಕೊಡದೆ ನೋಡ್ತಾನೆ, ಆಮೇಲೆ ಕೊಟ್ಟು ನೋಡ್ತಾನೆ. ಈ ತರ ಅಹಂಕಾರದಲ್ಲಿ ಮಾತಾಡಿದ್ರೆ ಕೊಟ್ಟಿದ್ದನ್ನ ಕಿತ್ಕೊಂಡು ನೋಡ್ತಾನೆ. ಅಯ್ಯೋ, ಇನ್ ಏನೇನ್ ಕಾದಿದ್ಯೋ ದೇವ್ರೆ ದೇವ್ರೆ, ನಾನು ಏನಪ್ಪ ಮಾಡ್ಲಿ? ಏ ಗಿರಿ, ಯಾಕೆ ಹೀಗೆ ಮಾತಾಡ್ತಾ ಇದ್ಯಾ? ಇಂಥ ಲೋ ಲೆವೆಲ್ ಮೆಂಟಾಲಿಟಿ ಇಟ್ಕೊಂಡು ಭಗವಂತನ ಮೇಲೆ ಆರೋಪ ಮಾಡ್ತಾ ಇದೆಯಲ್ಲ. ಏನ್ ಭಗವಂತ ಇದು? ನೀನೇ ಹೇಳ್ಬೇಕು ಶಿವಪ್ರಸಾದ್. ಶುರು ಮಾಡಿದ್ ನೀನೇ ತಾನೇ. ಭಗವಂತ ನಾನು ಹೇಳ್ಬೇಕಾ? ನಿನಗೆ ಗೊತ್ತಿಲ್ಲದೆ ಇರೋದೇನಿದೆ? ಒಳ್ಳೇದಾಗಿದೆ, ಪೂಜೆ ಮಾಡಿಸಿ ಅಂತ ಹೇಳ್ತಾ ಇದಾರೆ. ಪೂಜೆ ಅಂದ್ರೆ ಸುಮ್ನೆನಾ? ಅಕ್ಕಪಕ್ಕದವ್ರನ್ನ, ನೆಂಟ್ರಿಸ್ಟ್ರನ್ನ ಎಲ್ಲಾರನ್ನೂ ಕರಿಬೇಕು. ಮಿನಿಮಮ್ 25,000 ರೂಪಾಯಿ ಆಗುತ್ತೆ. ಎಲ್ಲಿಂದ ತರಲಿ? ಅಲ್ಲ, ಪೂಜೆ ಮಾಡಿಸಿದ್ರೆ ಮಾತ್ರ ನೀನು ಒಲಿತೀಯಂತೆ, ಇಲ್ಲ ಅಂದ್ರೆ ಶಾಪ ಹಾಕ್ಬಿಡ್ತೀಯಂತೆ. ಸುಮ್ನೆ ಇರುಗ್ರಿ. ಹೇಳು ಭಗವಂತ, ಪೂಜೆ ಮಾಡಿಸ್ತಾ ಇದ್ರೆ ಕೊಟ್ಟಿರೋದನ್ನ ಕಿತ್ಕೊಂಡ್ಬಿಡ್ತೀಯಾ? ಕೊಡೋನು ಕಿತ್ಕೊಳ್ಳೋನು ಎಲ್ಲನೂ ನಾನೇ. ಆದ್ರೆ ಗಳಿಸ್ಕೋಬೇಕಾಗಿರೋದು ನೀವೇ ಅಲ್ವಾ ಶಿವಪ್ರಸಾದ್? ನಿಮ್ಮ ಲಾಭಕ್ಕೆ, ನಿಮ್ಮ ನಷ್ಟಕ್ಕೆ ನಿಮ್ಮ ನಡೆ ನುಡಿಯೇ ಕಾರಣ. ಹಾಗಾಗಿ ಯೋಚಿಸಿ ನುಡಿಯಬೇಕು, ನಿಧಾನಿಸಿ ನಡೆಯಬೇಕು. ಏನ್ ನುಡಿಯೋದು, ಏನ್ ನಡೆಯೋದು, ಎಷ್ಟು ಖರ್ಚಾಗುತ್ತೆ ಅಮೌಂಟ್? ಭಗವಂತ 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 ರೀ, ನಾನು ಹೇಳ್ದಾಗೆ ಪೂಜೆ ಮಾಡೋದಕ್ಕೆ ಒಪ್ಕೊಳ್ಳಿ. ತುಂಬಾ ದಿನದಿಂದ ಈ ತರ ಒಬ್ಬೊಬ್ರೆ ಮಾತಾಡೋ ಕಾಯಿಲೆಯಿಂದ ಬಳಲ್ತಾ ಇದ್ದೀರಾ. ನಾರ್ಮಲ್ ಆಗ್ತೀರಾ? ಅಂದ್ರೆ ನಾನೇನ್ ಮೆಂಟ್ಲಾ? ನನಗೆ ತಲೆ ಕೆಟ್ಟಿದ್ಯಾ? ನಾನೇನ್ ಲೂಸಾ? ಅಮ್ಮ, ಅಪ್ಪ ಈಗ ಹಾಗೆ ಆಡ್ಲಿಲ್ವಾ? ಏಯ್, ಸುಮ್ಮನೆ ಎನ್ಕೊಳ. ಹಾಗೆಲ್ಲ ನಿಜ ಹೇಳ್ಬಾರ್ದು. ಸರ್ ಸರ್ ಸರ್, ನನ್ನ ಮಾತು ಕೇಳಿ ಸರ್. ನಾನು ಒಂದು ಪೂಜೆಲಿ ಇದ್ದಿದ್ದೆ. ನೀವು ಫೋನ್ ಮಾಡ್ರಿ ಅಂದಲೇ ನಾನು ಪೂಜೆನ ಅರ್ಧಕ್ಕೆ ಬಿಟ್ಟು ಬರ್ತಿದ್ದೆ. ಓ, ಇವ್ರು PC ಕಾಶಿ ಅಲ್ವಾ? ನಾನು ಅವತ್ತು ಅರ್ಜೆಂಟ್ ಅಲ್ಲಿದ್ದಾಗ ಡಾಕ್ಯುಮೆಂಟ್ ಸರಿ ಇಲ್ಲ ಅಂತ ನನ್ನ ಹತ್ರ ಕಾಸು ಕಿತ್ಕೊಂಡಿದ್ರು. ಇವತ್ತು ಅವ್ರು ಅರ್ಜೆಂಟ್ ಅಲ್ಲಿದ್ದಾರೆ, ಮಾಡ್ತೀನಿರು. ಅಯ್ಯೋ, ನಾನು ಪೂಜೆ ಮಾಡ್ತಿರ್ಲಿಲ್ಲ ಸರ್, ಪುರೋಹಿತರೇ ಪೂಜೆ ಮಾಡ್ತಿದ್ದೀರ. ನಾನು ಭಕ್ತಿಯಿಂದ ಕೈ ಮುಕ್ಕೊಂಡಿದ್ದೆ ಅಷ್ಟೇ. ಅಯ್ಯೋ, ಅದಕ್ಕೆ ಎಂತಕ್ಕೆ ಸರ್ ಫ್ಯಾಮಿಲಿನೆಲ್ಲ ಕರಿತಿದ್ರಿ? ನಾನೇ ಬರ್ತೆ ಸರ್, 5 ನಿಮಿಷ ಆನ್ ದ ವೇ ಅಲ್ಲಿದ್ದೆ ಸರ್, ಬಂದೆ. ಸಾರಿ ಸರ್, ಸಾರಿ. ಸರ್ 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 ಸರ್, ಈ ದುಡ್ಡು ಅಲ್ಲಿ ಬಿದ್ದಿತ್ತು, ನಿಮ್ದೇನಾ ಸರ್? ದುಡ್ಡ ನಂದೇ ಕಾಂತ. ಜೇಬಿ ಕೈ ಹಾಕಿ ಕತ್ರಿ ಹಾಕುವಂತ ಇಂಥ ಕಾಲದಲ್ಲಿ ಮನೆ ಮನೆಗೆ ಹೋಗಿ ಅರ್ಶಿನ ಕುಂಕುಮ ಕೊಡುವಂತ ಹೆಣ್ಮಕ್ಳು ನನ್ನನ್ನು ತಡೆದು ದುಡ್ಡು ಕೊಡ್ತಿದ್ಯಲ್ಲ ಮಾರ್ರೆ. ಆ ಭಗವಂತ ನಿನ್ನ ಒಳ್ಳೇದು ಮಾಡಿ ಕೊಡು. ಕಾಪಾಡಿ 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 ಕಾಪಾಡಿ. ಯಾಕೆ ಸರ್, ಏನಾಯ್ತು? ಸರ್, ಇವ್ರು ಪೊಲೀಸು ಆಫ್ ಡ್ಯೂಟಿಲಿ ಇದ್ದಾಗ ನನ್ನ ಹತ್ರ ಯಾವ್ದೋ ಹಳೆ ಕೇಸಿಗೆ ಲಂಚ ತಗೊಂತಿದ್ದಾರೆ ಸರ್. ಎಂತ ಲಂಚವ? ನನ್ನ ದುಡ್ಡೇ ಬಿತ್ತಂದಳಿ ನನಗೆ ವಾಪಸ್ ಕೊಟ್ಟು ನನ್ನ ಮೇಲೆ ಅಪೋದ ಹೊರಿಸ್ತೀಯ? ಒದ್ದು ಒಳಗೆ ಹಾಕ್ತಾ ಕಾಣ್ತಾ ಇರೋ. ಏಯ್, ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದ್ರು ಎಷ್ಟು ಸಲ ನಮ್ಮ ಹತ್ರನೇ ರೋಲ್ ಕಾಲ್ ಮಾಡಿಲ್ಲ ನೀನು? ಐ, ಇವತ್ತು ಆಫ್ ಡ್ಯೂಟಿ ಸಿಗಾಕೊಂಡವನೆ, ಹಾಕ್ರೆ ಅವ್ನಿಗೆ. ನಾನು ಯಾರು
ಈಗ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜಾ ವ್ರತ ಮುಗಿಯಿತು. ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿಸಿದವರಿಗೂ ಈ ಕಥೆಯನ್ನು ಭಕ್ತಿಯಿಂದ ಕೇಳಿದವರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ದಂಪತಿಗಳಿಬ್ಬರು ತುಂಬ ಭಕ್ತಿಯಿಂದ ಭಗವಂತನ ಪೂಜೆಯನ್ನು ನೆರವೇರಿಸಿಕೊಟ್ಟಿದ್ದೀರಾ. ಆ ದೇವರ ಅನುಗ್ರಹ ಸದಾ ತಮ್ಮ ಮೇಲೆ ಇರಲಿ. ಸಕಲ ಕಷ್ಟಗಳನ್ನು ಪೂರೈಸಿ ಇಷ್ಟಾರ್ಥವನ್ನು ಕರುಣಿಸಲಿ ಅಂತ ಆ ಭಗವಂತನಲ್ಲಿ ನಾನು ಬೇಡ್ಕೋತೀನಿ. ಭಗವಂತ ಸದಾ ತಮ್ಮ ಜೊತೆ ಇರ್ತಾನೆ. ತಮಗೆ ಯಾವ ಸಮಸ್ಯೆಯೂ ಎದುರಾಗೋಲ್ಲ. ನಿಮ್ಮ ನಿಷ್ಠೆಯೇ ನಿಮ್ಮ ಶ್ರೀರಕ್ಷೆ. ಆಹಾ, ಈ ಮಾತನ್ನ ಕೇಳ್ತಾ ಇದ್ರೆ ಮನಸ್ಸಿಗೆ ತುಂಬ ಸಂತೋಷ ಆಗ್ತಾ ಇದೆ. ಭಗವಂತ ನಮ್ಮ ಜೊತೆಲೇ ಇದ್ದಾನೆ ಅಂದ್ರೆ ಇದಕ್ಕಿನ ಶಕ್ತಿ ಬೇರೆ ಯಾವುದಿದೆ? ಹಲೋ, ಹಾ ಹೌದಾ? ಅಯ್ಯಯ್ಯೋ, ಸರಿ ಈಗಲೇ ಬರ್ತೀವಿ. ಕಾಶಿ ಅವರು ಕಾಶಿ ಅವ್ರೆ, ಏನ್ರಿ ಆಯ್ತು? ಶಿವರ್ ಎಂತ ಹೇಳದ್ ಮರ, ನನ್ನ ಪಾಡಿಗೆ ನಾನು ನಡ್ಕೊಂಡು ಹೋಗ್ತಿದ್ದೀನಿ. ಯಾವನೋ ಒಬ್ಬ ಬಂದ, ನಿಮ್ದೇ ದುಡ್ಡು ಬಿದ್ದಿದ್ ಕಾಣಿ ಅಂದಳಿ ಎತ್ತಿ ಕೊಟ್ಟ. ತಗೊಂಬಾರೆ ಲಂಚ ತಗತ್ತಿದ್ರಂದಳಿ ಜನರನ್ನೆಲ್ಲ ಕರ್ದ. ಜನರು ಬಂದು ನನಗೆ ನಾಲ್ಕು ಜಪ್ಪಿ ಬಿಟ್ಟು ಮರ. ಅದಕ್ಕೆ ಹೇಳೋದು, ಪೂಜೆ ಮಧ್ಯೆ ಎದ್ದೋಗ್ಬಾರ್ದು, ಪೂಜೆ ಮುಗಿಸಿ ಪ್ರಸಾದ ತಿಂದು ಹೋಗ್ಬೇಕು ಅಂತ. ನನ್ ಮಾತು ಎಲ್ಲಿ ಕೇಳ್ತೀರಾ? ಈಗ ನೋಡಿ ಏನಾಗಿದೆ ಅಂತ. ಗೌರಿ ಹೋಗ್ಲಿ ಬಿಡೆ. ಕಾಶಿ ಅವ್ರೆ, ಮೊದ್ಲು ಮನೆಗೆ ಬಂದು ದೇವ್ರ ಹತ್ರ ತಪ್ಪಾಯ್ತು ಅಂತ ಕೇಳ್ಕೊಂಡು ಪ್ರಸಾದ ತಗೊಳ್ಳೋರಂತೆ. ಬನ್ನಿ. ಹೌದ್ರಿ, ಆಮೇಲೆ ಬೇಕಾದ್ರೆ ಎಸ್ ಐ ಅವರು ಕಂಪ್ಲೇಂಟ್ ಕೊಟ್ಟು ಅದೇನು ಅಂತ ವಿಚಾರಿಸೋಣ. ನಡೀರಿ. ಪೂಜೆ ಮುಗಿಯೋದ್ರೊಳಗೆ ನನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಇನ್ನೂ ಕ್ಲಿಯರ್ ಆಗಿಲ್ಲ. ಕ್ಲಿಯರ್ ಆಗಕ್ಕೆ ಇನ್ನೇನು ಉಳಿದಿದೆ ಶಿವಪ್ರಸಾದ್? ಭಗವಂತ, ಏನ್ ಭಗವಂತ ಹೀಗೆ ಹೇಳ್ತಾ ಇದೆಯಾ? ಇನ್ನು ನೂರಾರು ಪ್ರಶ್ನೆಗಳಿದೆ. ಅಲ್ಲ, ಶ್ರಮ ಪಟ್ರೆ ಸಾಕು, ಕಾಯಕದಲ್ಲೇ ಕೈಲಾಸ, ಸತ್ಯ ನ್ಯಾಯ ನೀತಿ ಧರ್ಮದಲ್ಲಿ ನಡ್ಕೊಂಡ್ರೆ ಯಾವ ಕಷ್ಟಗಳು ಬರಲ್ಲ, ನಿನ್ನ ತಲುಪೋದಕ್ಕೆ ಅದೇ ಸುಲಭವಾದ ದಾರಿ ಅಂತ ಹೇಳ್ತಾ ಇರ್ತೀಯಲ್ಲ. ಆದ್ರೆ ಈಗ ಯಾಕೆ ಹೀಗೆ ಮಾಡಿದೆ? ಪೂಜೆ ಮಾಡಿಸಿಲ್ಲ ಅಂತ ನನ್ನ ಮಗನಿಗೆ ಆರೋಪ ಕೊಟ್ಟೆ. ನನಗೆ ಕೊಟ್ಟಿರೋ ಸಕ್ಸಸ್ನ ಕಿತ್ಕೊಂಡೆ. ಯಾಕೆ? ನಾನು ಪೂಜೆ ಮಾಡಿಸಲ್ಲ ಅಂತ ಹೇಳಿದ್ನಲ್ಲ, ಆ ಕೋಪನ? ಕೋಪನ ಅಷ್ಟು ಸುಲಭವಾಗಿ ಬಳಸಬಾರ್ದು ಶಿವಪ್ರಸಾದ್. ಯಾಕಂದ್ರೆ ಅದು ತುಂಬಾ ದುಬಾರಿ ಆದದ್ದು. ಮತ್ತೆ ಯಾಕೆ ನನಗೂ ನನ್ನ ಕುಟುಂಬಕ್ಕೆ ನೋವು ಕೊಟ್ಟೆ? ನಾನು ಕೊಡೋನು ಅಲ್ಲ, ಕೊಟ್ಟಿದ್ದನ್ನ ಕಿತ್ಕೊಳ್ಳೋನು ಅಲ್ಲ. ನನ್ನ ಕೆಲಸ ಏನಿದ್ರು ನಿಮ್ಮ ಪಾಪ ಪುಣ್ಯದ ಆಧಾರದ ಮೇಲೆ ನಿಮಗೆಲ್ಲ ಏನ್ ತಲುಪಿಸ್ಬೇಕು ಅದನ್ನ ತಲುಪಿಸೋದಷ್ಟೇ. ಓ, ಹಾಗಾದ್ರೆ ನಾನು ಪೂಜೆ ಮಾಡಿಸ್ತೀನಿ ಅಂತ ಹೇಳಿದಾಗ ಅನ್ಕೊಂಡಿದ್ದನ್ನೆಲ್ಲ ಯಾಕೆ ಕೊಟ್ಟೆ? ಪೂಜೆ ಮಾಡಿಸಲ್ಲ ಅಂತ ಹೇಳಿದಾಗ ಕೊಟ್ಟಿದ್ದನ್ನೆಲ್ಲ ಯಾಕೆ ಕಿತ್ಕೊಂಡೆ? ಇದಕ್ಕೆ ನಿನ್ನ ಹತ್ರ ಉತ್ತರ ಇದೆಯಾ ಅಥವಾ ಯೋಚಿಸ್ಬೇಕಾ? ಇಲ್ಲ ಶಿವಪ್ರಸಾದ್, ಇವಾಗ ಸಿಕ್ಕಾಕೊಂಡ್ಯಾ? ಪ್ರಶ್ನೆಗೆ ಉತ್ತರ ಕೊಟ್ಟ ಮೇಲೆ ಇನ್ನೊಂದ್ಸಲ ಕೊಡೋ ಅವಶ್ಯಕತೆ ಏನಿದೆ ಶಿವಪ್ರಸಾದ್? ಉತ್ತರ ಕೊಟ್ಯಾ? ಯಾವಾಗ? ನೀನೇ ಕೊಟ್ಟೆ. ನೀನು ಹೇಳಿದ ಮಾತುಗಳನ್ನ ಇನ್ನೊಂದ್ಸಲ ನೆನ್ಪು ಮಾಡ್ಕೊ. ಪೂಜೆ ಮಾಡಿಸಿಲ್ಲ ಅಂತ ನನ್ನ ಮಗನಿಗೆ ಆರೋಪ ಕೊಟ್ಟೆ. ನನಗೆ ಕೊಟ್ಟಿರೋ ಸಕ್ಸಸ್ನ ಕಿತ್ಕೊಂಡೆ. ಯಾಕೆ? ನಾನು ಪೂಜೆ ಮಾಡಿಸಲ್ಲ ಅಂತ ಹೇಳಿದ್ನಲ್ಲ, ಆ ಕೋಪನ? ಅರ್ಥ ಆಗ್ತಾ ಇಲ್ಲ ಭಗವಂತ. ಶಿವಪ್ರಸಾದ್, ನಾನು ಪೂಜೆ ಮಾಡಿ ಅಂತಾನೂ ಕೇಳಲ್ಲ, ಮಾಡಬೇಡಿ ಅಂತಾನೂ ಹೇಳಲ್ಲ. ಭಕ್ತ ತನಗನಿಸಿದ ಹಾಗೆ ತನ್ನ ಪರಿಮಿತಿಯಲ್ಲಿ ಪೂಜೆ ಮಾಡ್ತಾನೆ, ಸಂತೋಷ. ಕೆಲವರು ತಮ್ಮ ಕಾಯಕದಲ್ಲೇ ನನ್ನನ್ನು ತಲುಪ್ತಾರೆ, ಅದು ಕೂಡ ಸಂತೋಷನೇ. ಆದ್ರೆ ನೀನೇನ್ ಮಾಡಿದ್ರಿ? ನಾನು ಅನ್ಕೊಂಡಿದ್ದಾಗ್ಲಿ ಪೂಜೆ ಮಾಡಿಸ್ತೀನಿ ಅಂದೆ, ಅಲ್ಲಿ ನೀನ್ ಮಾತು ಕೊಟ್ಟೆ. ಕೆಲಸ ಕೈಗೂಡದ ಮೇಲೆ ಪೂಜೆ ಮಾಡಿಸ್ದೆ ವಚನ ಭ್ರಷ್ಟನಾದೆ.
ಆ ಪಾಪಕರ್ಮಕ್ಕೆ ಅನುಗುಣವಾಗಿ ಕೈಗೆ ಬಂದಿದ್ದು ಕೈ ಜಾರ್ ಹೋಯ್ತು. ಇದರಲ್ಲಿ ನನ್ನ ಪಾತ್ರವಾಗ್ಲಿ ನನ್ನ ಪ್ರಯತ್ನವಾಗ್ಲಿ ಇಲ್ವಲ್ಲ. ಕೊಟ್ಟು ಮಾತು ಇಟ್ಟು ಗುರಿ ತಪ್ಪಾರ್ದು ಶಿವಪ್ರಸಾದ್. ಗುರಿ ತಪ್ಪಿದ್ರೆ ಗುಂಡಿಯಲ್ಲಿ, ಮಾತು ತಪ್ಪಿದ್ರೆ ಮಂಡಿಯಲ್ಲಿ ಕೂರ್ಬೇಕಾಗುತ್ತೆ. ನಿಮ್ಮದೇ ಆಲೋಚನೆ, ನಿಮ್ಮದೇ ನಿರ್ಧಾರ, ನಿಮ್ಮದೇ ನಂಬಿಕೆ, ನಿಮ್ಮದೇ ಮಾತು. ನೀವಾಡೋ ಮಾತಿಗೆ ನೀವೇ ನಿಲ್ದೆ ಹೋದ್ರೆ ಆ ಮಾತು ನಿಮ್ಮನ್ನ ನಿಲ್ಸೋದಿಕ್ಕೆ ಹೇಗೆ ಸಾಧ್ಯ? ಆಡಿದ ಮಾತು ನಿಮ್ಮ ನಡತೆಯನ್ನು ತೋರಿಸುತ್ತೆ. ಜೀವನದಲ್ಲಿ ಹೆಜ್ಜೆ ಗುರುತು ಮೂಡಿಸೋದು ನಿಮ್ಮ ನಡಿಗೆಯಿಂದಲ್ಲ, ನಿಮ್ಮ ನಡತೆಯಿಂದ. ಆ ನಡತೆ ಉತ್ತಮವಾಗಿರೋದು ನಿಮ್ಮ ನುಡಿಯಿಂದ. ಹಾಗಾಗಿ ನೋಡ್ಕೊಂಡು ಬರೋದಕ್ಕಾಗದಿಲ್ವೇನಮ್ಮ? ಹೆಣ್ಮಕ್ಳು ಯಾವಾಗಲೂ ವಿನಯದಿಂದ ತಲೆ ತಗ್ಗಿಸ್ಕೊಂಡು ಹೋಗ್ಬೇಕು. ಮೊಬೈಲ್ ನೋಡ್ಕೊಂಡು ತಲೆ ತಗ್ಗಿಸೋದಲ್ಲ. ಈಗಾಗಲೇ ಬಿದ್ಬಿಟ್ಟು ಪ್ಯಾಂಟ್ ಎಲ್ಲ ಹರ್ಕೊಂಡ್ಬಿಟ್ಟಿದ್ಯಾ. ನಾಚಿಕಾಗಲ್ಲ ನಿನ್ನೆ. ಏಯ್ ಹೆಂಗಾಯ್ತ್ ಮೈಗೆ? ಮನೇಲಿ ಹೇಳ್ ಬಂದಿದ್ಯಾ? ಏನೋ ಸೀನಿಯರ್ ಸಿಟಿಸನ್ ಅಂತ ಸಾರಿ ಕೇಳ್ತಿದ್ರೆ ತಲೆ ಎಲ್ಲ ಮಾತಾಡ್ತೀಯಾ? ಮರ್ಯಾದೆ ಮರ್ಯಾದೆ. ಯಾಕೆ ಮಾತ್ರೆ ತಿಂದ್ ಕೊಬ್ಬು ಹೆಚ್ಚಾಗೈತೆನಾ? ಏನಮ್ಮ ಒಂದ್ ಹೆಣ್ಣಾಗಿ ಇಷ್ಟು ಕೆಟ್ಟಾಗಿ ಮಾತಾಡ್ತಿದ್ಯಾ? ಇದೇನಾ ನಿಮ್ ಮನೇಲಿ ಕಲ್ಸಿರೋ ಸಂಸ್ಕಾರ? ಏಯ್ ಮನೆವರ್ಗೂ ಬರ್ಬೇಡ, ಆಮೇಲೆ ನಾನ್ ನಿಮ್ ಮನೆ ಹುಡ್ಕೊಂಬಂದು ಕ್ವಾಟ್ಲೆ ಕೊಡ್ಬೇಕಾಗುತ್ತೆ. ಇವಾಗ್ಲೇ ಹೇಳ್ತಾ ಇದ್ದೀನಿ, ತಲೆ ಕೆಡಿಸ್ಬೇಡ, ಸುಮ್ನೆ ಹೊರಟೋಗು ಮಚ್ಚೆ. ಮಚ್ಚಿನ ಮಾವ, ಇವ್ಳು ಯಾರೋ ಮಚ್ಚಿ ಗಿಚ್ಚಿ ಅಂತೆಲ್ಲ ಹೇಳ್ತಿದ್ದಾಳೆ. ಗ್ಯಾರಂಟಿ ರೌಡಿ ಹುಡುಗಿನೇ ಇರ್ಬೇಕು. ತಡಿ, ನಾನು ಮ್ಯಾನೇಜ್ ಮಾಡ್ತೀನಿ. ಏನ್ ತುಂಬಾ ಆವಾಜ್ ಆಗ್ತೀಯಾ? ನಾನು ಒಂದ್ ಕಾಲದಲ್ಲಿ ರೌಡಿನೇ ಕಣೆ. ಅದಕ್ ನಾನೇನ್ ಮಾಡ್ಲಿ? ಕರ್ಸ್ಲ ಹುಡ್ಗುರ್ನ ಯಾವ ಏರಿಯಾಯಿಂದ ಬೇಕೋ ಹೇಳು. ಕಲಾಸಿ ಪಾಳ್ಯ, ಶಿವಾಜಿನಗರ್, ಮೆಜೆಸ್ಟಿಕ್, ಗೌರಿಪಾಳ್ಯ, ಯಾವ ಏರಿಯಾಯಿಂದ ಬೇಕೋ ಹೇಳು. ಏನಮ್ಮ ಇವಳು ಬೆಂಗಳೂರಿಗೆ ಯಾರೇನಲ್ಲ, ಒಳ್ಳೆ ಮೆನು ಕಾರ್ಡ್ ಓದಂಗೆ ಗೊತ್ತಿದ್ದಾಳೆ. ತಡಿ ನೋಡಮ್ಮ, ಈಗ ನಾವು ಫೇಸ್ ಟು ಫೇಸ್ ಕೂತ್ಕೊಂಡು ಸಂಜೆವರೆಗೂ ಬೇಕಾದ್ರೆ ಮಾತಾಡೋಣ. ಆದ್ರೆ ಈ ಹೊಡೆದಾಟ ಇಷ್ಟ ಇಲ್ಲ ನನಗೆ. ಯಾಕೆಂದ್ರೆ ಬಿಳಿ ಬಟ್ಟೆ ಹೊಳೆ ಆಗತ್ತೆ. ಯಾಕೆ ಹುಡ್ಗೂರ್ ಕಳ್ಸಿರಿ ಅಂದಿದ ತಕ್ಷಣ ಮೀಟರ್ ಆಫಾ? ಅಯ್ಯೋ, ಹುಡುಗರ್ನೆಲ್ಲ ಯಾಕಮ್ಮ ಕರೆಸ್ತೀಯ? ಮೊದ್ಲೇ ಬಸ್ ರಶ್ಶು, ಗಾಡಿಲ್ ಕರೆಸ್ತೀಯ ಅಂದ್ರೆ ಪೆಟ್ರೋಲ್ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಇನ್ನು ಕ್ಯಾಬ್ಗೆ ದುಡ್ಡು ಕೊಟ್ಟು ಸೈ ಅನ್ಸಕ್ಕಾಗಲ್ಲ. ಅವೆಲ್ಲ ಬೇಡ, ನೀನ್ ಆರಾಮಾಗಿರು. ಹಂಗ್ ಬಾ ದಾರಿಗೆ. ಇನ್ನೊಂದ್ಸಲ ಕಣ್ ಮುಂದೆ ಕಾಣಿಸ್ಕೊಂಡ್ರೆ ಕುರ್ಪಾ ಹಾಕ್ಬಿಡ್ತೀನಿ ಕಣ್ಣಿಗೆ. ಕೆನ್ನೆ ಒಳ್ಳೆ ಟಮಾಟೋ ಹಣ್ಣಿದ್ದಂಗೈತೆ. ಕರ್ಕೊಂಡೋಗ್ ಮುದ್ಕುನ್ನ. ಅಕ್ಕ ಕಾಶಿ ಅವ್ರೆ, ಏನ್ ಡೈರೆಕ್ಟ್ ಒಳಗೆ ಬರೋದ್ ಬಿಟ್ಟು ಒಳ್ಳೆ ಡೆಲಿವರಿ ಬಾಯ್ ತರ ಶಿವರೇ ಅಂತ ಇದ್ದೀರಾ? ಆಕ್ಚುಲಿ ನಾವು ಡೆಲಿವರಿ ಮಾಡ್ಸೋಕೆ ಬಂದದ್ದು. ಡೆಲಿವರಿನಾ? ಏನೇ ವಿಷಯ? ರೀ, ಕರೆಕ್ಟಾಗಿ ಮಾತಾಡಕ್ ಬರಲ್ವಾ? ಏನಿಲ್ಲ ಅಕ್ಕ, ನಾವು ವಸ್ತು ಡೆಲಿವರಿ ಮಾಡಕ್ ಬರ್ಲಿಲ್ಲ, ವ್ಯಕ್ತಿ ಡೆಲಿವರಿ ಮಾಡಕ್ ಬಂದ್ವಿ ಅಂತ ಹೇಳ್ತಾ ಇದಾರೆ ಅಷ್ಟೇ ಅಲ್ವೇನ್ರಿ? ಹೌದು. ವ್ಯಕ್ತಿನಾ? ಯಾರು? ನನ್ನ ಮಗನೇ ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಮೆಡ್ ತಗೊಂಡ್ ಹೊಡಿತೀನಿ. ಇಕ್ಕ ಫೋನು. ಇವಳು ನಮ್ ಜೊತೆ ಜಗಳ ಮಾಡ್ದವಳಲ್ವಾ? ನೀವ್ ಹೇಳ್ತಿರೋ ವ್ಯಕ್ತಿ ಆ ಹುಡುಗಿ ಅಲ್ಲ ತಾನೆ? ಅದು ಅವಳೆ ಗಿರ್ಜಮ್ಮ. ಈ ಹುಡುಗಿನ ಕಾಶಿಯವರ? ನಮ್ಮ ಮನೆಗ ಬೇರೆ ಹುಡುಗಿ? ಅದು ನಮ್ಮ ನೆಂಟ್ರ ಹುಡುಗಿ ಶಿವ ಅವರೇ. ಕಾಶಿ ಅವ್ರೆ, ಆ ಹುಡುಗಿ ನಿಮ್ಗೆ ನೆಂಟ್ರಾಗ್ಬೇಕಾ? ಹೌದೌದು. ಮತ್ತೆ ನಾನು ಎಲ್ಲೂ ನೋಡೇ ಇಲ್ಲ. ಅದದು ತುಂಬಾ ವರ್ಷ ಬಾಂಬೆಯಲ್ಲಿ ಇದ್ದಿದ್ದಾಳೆ, ಈಗ ರೀಸೆಂಟ್ ಆಗಿ ಬಂದಿದ್ದಾಳೆ.
ನಾವು 3 ಹೊತ್ತು ನಿಮ್ಮ ಮನೇಲೇ ಇರ್ತೋ, ನಮ್ಮನೆಗೆ ಹಾಪೋದೇ ಕಡಿಮೆ ಅಲ್ದಾ? ಅದೊಂಥರ ಸ್ವಂತ ಮನೆ ಆಗಿದ್ರು ಪಿ ಜಿ ಇದ್ದಾಗೆ. ಅವಳೊಬ್ಳೆ ಅಲ್ಲಿದ್ರೆ ಅವಳಿಗೂ ಬೇಜಾರಾಗುತ್ತೆ. ಅದಕ್ಕೆ ಸ್ವಲ್ಪ ದಿನ ನಿಮ್ಮನೇಲೇ ಇರಿಸ್ಕೋಬಹುದಾ? ನಮ್ಮನೆಲ್ಲ ಎಷ್ಟು ದಿನ ಇಟ್ಕೋಬೇಕು? ಜಸ್ಟ್ 9 ತಿಂಗಳು ಅಷ್ಟೇ. ಒಂಬತ್ತು ತಿಂಗಳ ಹೆರಿಗೆ ಆಗಕ್ಕೆ 9 ತಿಂಗಳು ಬೇಕು. ನೀವು ಖಂಡಿತವಾಗಿ 9 ತಿಂಗಳು ಅಂತ ಹೇಳ್ತಾ ಇದ್ದೀರಲ್ಲ, ಏನಾದ್ರು ಸೀಕ್ರೆಟ್ ಅಥವಾ 9 ಲಕ್ಕಿ ನಂಬರ? ಒಂಥರ 2 ಮಿಕ್ಸ್. ಸಾಧ್ಯನೇ ಇಲ್ಲ. ಕೆಲವು ಪ್ರಶ್ನೆಗೆ ಉತ್ತರ ಇರುತ್ತೆ, ಆದ್ರೆ ಹೇಳೋ ಧೈರ್ಯ ಇರಲ್ಲ. ಆ ಧೈರ್ಯ ನನಗಿದೆ. ನನ್ನನ್ನು ನಾನು ನೋಡ್ಕೊಳ್ತೀನಿ. ಯಾವ ಬುಕ್ಕಿಂದನೂ ಯಾರ ಲೈಫು ಚೇಂಜ್ ಆಗಲ್ಲ. ಓದೋದಲ್ಲ ಇಂಪಾರ್ಟೆಂಟ್, ಓದಿದ್ದನ್ನ ಮನಸ್ಸಿಗೆ ಹಾಕೊಳ್ಳೋದು ಇಂಪಾರ್ಟೆಂಟ್. ಬುಕ್ನ ಓದೋದಕ್ಕಿಂತ ಓದೋದನ್ನ ಮನಸ್ಸಿಗೆ ಹಾಕೊಳ್ಳೋದು ಮುಖ್ಯ. ಯಾರ್ದೇ ಲೈಫ್ ಚೇಂಜ್ ಆಗ್ಬೇಕಂದ್ರೂ ಜೀವನ ಕಲ್ಸೋ ಪಾಠ ಮುಖ್ಯ. ಆಯ್ತಮ್ಮ, ನಿನಗೆ ಬುದ್ಧಿ ಹೇಳೋ ಬದಲು ಇನ್ನೊಂದೆರಡು ಪುಸ್ತಕ ಓದಬಹುದಾಗಿತ್ತು. ಓಹ್, ಏನಂಕಲ್ ನಿಮ್ ಮನೆಗೆ ಯಾವ್ದೋ ಹೊಸ ಹುಡುಗಿ ಬಂದ್ಬಿಟ್ಟಿದ್ದಾಳೆ. ಹೆಸರು ಸುಗುಣ ಅಂತ. ಒಳ್ಳೆ ಹುಡುಗಿ, ಹೆಸರಿಗೆ ತಕ್ಕಂತೆ ಒಳ್ಳೆ ವ್ಯಕ್ತಿತ್ವ. ಅಮ್ಮ, ಇವರು ಸಂಧ್ಯಾ ಅಂತ ಇಲ್ಲೇ ಇದ್ದಾರೆ. ಏನೇ ಸಂಧ್ಯಾ, ಚೆನ್ನಾಗಿದ್ಯಾ? ಹಾ, ಏನಂಕಲ್ ತುಂಬಾ ಒಳ್ಳೆ ಹುಡುಗಿ ಅಂದ್ರೆ ಈ ಹುಡುಗಿ ನೋಡಿದ್ರೆ ಹಿಂಗ್ ಮಾತಾಡ್ತಿದ್ದಾಳೆ. ಇದೇನಾ ಸಂಸ್ಕಾರ? ಹೋಗು. ಅಲ್ಲ, ಇವಳು ನಮ್ಮ ನೆಂಟರು ಹುಡುಗಿ ಅಂತೂ ಗೊತ್ತಿಲ್ಲದೆ ಈ ಥರ ಹೋಗಿ ಅಂತ ಹೊರಟೋಗ್ಬಿಟ್ಲಲ್ಲ. ಏನೋ ಹುಡುಗಿ ಸ್ವಲ್ಪ ಹೊರಟು, ಅದಕ್ಕೆ ಹೋಗು ಅಂತ ಹೊರಟು ಬಿಟ್ಟದ. ಇವಳು ಮಾತ್ರ ಅಕ್ಕಿ ಬೇಳೆ ಅಂತ ಲೋಟಾಡ್ಕೊಂಡ್ ಬರ್ಬೋದು. ಅದು ಸಂಸ್ಕಾರನಾ? ಮಚ್ಚಿ, ಯಾವ್ದೇ ವಿಷಯ ಇರ್ಲಿ ಡೈರೆಕ್ಟ್ ಆಗಿ ಹೇಳ್ಬೇಕು, ಇಂಡೈರೆಕ್ಟ್ ಆಗಲ್ಲ. ಇರು, ಅವಳನ್ನ ಕರಿತೀನಿ. ಲೇ ಸಂಧ್ಯಾ, ಬಾರೇ ಇಲ್ಲಿ. ಏನಮ್ಮ ನಿಂದ? ಇವಯ್ಯ ನಿನ್ ಬೆನ್ನಿಂದ ಏನೇನೋ ಬೈತಾ ಇದ್ದ. ನಾನಾ? ಹಾಗದಿಲ್ವಲ್ಲಮ್ಮ. ಮಚ್ಚಿ, ಸುಳ್ಳು ಹೇಳ್ಬಾರ್ದು. ಬುಕ್ ಓದೋ ನೀನೇ ಬೆನ್ನಿಂದೆ ಮಾತಾಡಿದ್ರೆ ಬುಕ್ ಓದೇನ್ ಪ್ರಯೋಜನ? ಸಂಸ್ಕಾರ ಅಂದ್ರೆ ಅನ್ಸಿದ್ದನ್ನ ಡೈರೆಕ್ಟ್ ಆಗಿ ಹೇಳ್ಬೇಕು. ಅದಕ್ಕೆ ಓದ್ ಕಲಿಬೇಕಾಗಿಲ್ಲ, ಜನನ್ನ ನೋಡಿ ಕಲಿಬೇಕು. ಹಾಕಿರೋ ಬಟ್ಟೆ, ಹಾಡೋ ಮಾತು ನೋಡಿ ಮನುಷ್ಯರನ್ನ ಅಳಿಬಹುದು ಅಂದ್ರೆ ಮೈ ತುಂಬಾ ಬೂದಿ, ಪ್ರಾಣಿ ಚರ್ಮ ಹಾಕೊಳ್ಳೋ ಭಗವಂತ ಶಿವನ್ನೇನಂತೀರಾ? ಗಂಡ ಬೇಜಾರಲ್ಲಿರುವಾಗ ಹೆಂಡತಿ ಸಮಾಧಾನ ಮಾಡ್ಬೇಕಲ್ವಮ್ಮ? ಗಂಡ್ ಮಕ್ಳ ಹತ್ರ ಸಮಾಧಾನ ಮಾಡಬಾರ್ದು ಮಚ್ಚಿ. ಏನಮ್ಮ ಹೇಳ್ತಿದ್ಯಾ? ನಿನ್ಗೆ ಸುಮ್ನೆ 2 ಮಕ್ಳಿದಾವಷ್ಟೇ, ಜೀವನದಲ್ಲಿ ಹೆಂಗಿರ್ಬೇಕು ಅಂತ ಚೂರು ಗೊತ್ತಿಲ್ಲ. ನೋಡು, ಜಗತ್ತಲ್ಲಿ ಪದೇ ಪದೇ ಏಟ್ ಬೀಳ್ತಿದ್ರು, ಅಲ್ಲಾಡ್ದಂಗ್ ನಿಂತಿರೋ ಯಾವನಾದ್ರೂ ಒಬ್ಬ ಮನುಷ್ಯ ಇದ್ರೆ ಅದ್ ಗಂಡ್ಸ್ ಒಬ್ನೇ. ಗಂಡ್ಮಗು ಹುಟ್ಟಿದ್ರೆ ಮಾತ್ರ ಮನೆಯವರೆಲ್ಲ ಗಂಡ್ಮಗು ಹುಡ್ತು ಅಂತ ಸ್ವೀಟ್ ತಿಂತಾರ. ಅದೇ ಅವನ್ ಕೊನೆ ಆಸೆ, ಅವತ್ತೇ ಸತ್ತ ಅಂದ್ಕೋಬೇಕು. ಯಾಕೆ ಗೊತ್ತಾ? ಅದಾದ್ಮೇಲೆ 5 ವರ್ಷದ ತನಕ ಏನ್ ಮಗು ಅಪ್ಪ, ಸಿಕ್ಕಾಪಟ್ಟೆ ತುಂಟ ಅಂತಾರೆ. ಅದೇ ಅವನ್ ಮೊದಲನೇ ಏಟು. ತುಂಟಾಟ ಆಡದೆ ಸುಮ್ನೆ ಇದ್ರೆ ಎಂತ ಪೆದ್ದ ಮಗುನ್ ಕೊಟ್ಬಿಟ್ನಪ್ಪ ಅಂತ ಬೇಜಾರ ಮಾಡ್ಕೋತಾರೆ. ಅದು 2ನೇ ಏಟು, ಅದನ್ನು ತಡ್ಕೊಬೇಕು. ಸ್ವಲ್ಪ ಆಟ ಆಡ್ಕೊಂಡು ಮನೆಗ್ ಬರೋದ್ ಲೇಟ್ ಆಯ್ತು ಅಂದ್ಕೊಳ್ಳಿ, ಈ ವಯಸ್ಸಲ್ಲಿ ಎಲ್ಲೆಲ್ಲಿ ಆಟ ಆಡಕ್ ಹೋಗಿದಾನೋ ಅಂತ ಅದಕ್ಕೂ ಬೈತಾರೆ. ಅದು 3ನೇ ಏಟು. ಹುಡುಗಿಯರ ಹತ್ರ ಮಾತಾಡಿದ್ರೆ ಜಲ್ ಸುರಿಸ್ತಾನೆ ಅಂತಾರೆ, ಮಾತಾಡಿಲ್ಲ ಅಂದ್ರೆ ಎಣ್ಣಪ್ಪಿ ಅಂತಾರೆ. ಅದನ್ನು ತಡ್ಕೊಬೇಕು. ಮದ್ವೆ ಆಗಿದ್ಮೇಲಂತೂ ಹೆಂಡತಿ ಮಾತು ಕೇಳಿದ್ರೆ ಅಮ್ಮೋರ್ ಗಂಡ ಅಂತಾರೆ, ಅಮ್ಮನ್ ಮಾತು ಕೇಳಿದ್ರೆ ತಾಯಿ ಸೇರ್ಗೆ ಇಟ್ಕೊಂಡೇ ಓಡಾಡ್ತಾನೆ ಅಂತಾರೆ. ಈ ಏಟ್ನು ತಡ್ಕೊಬೇಕು. ಬಾಸ್ ಹತ್ರ ಮಾತಾಡಿದ್ರೆ ಬಕ್ಕಿಟ್ಟು ಅಂತಾರೆ, ಮಾತಾಡಿಲ್ಲ ಅಂದ್ರೆ ಆಟಿಟ್ಯೂಡ್ ಅಂತಾರೆ. ಇದನ್ನು ತಡ್ಕೊಬೇಕು. ಹಿಂಗೆ ಹುಟ್ದಾಗಿಂದ ಸಾಯೋವರೆಗೂ ಒಂದಲ್ಲ ಒಂದ್ ಏಟ್ ತಿಂದ್ಕೊಂಡ್ ಬದುಕ್ತಿರೋನೆ ಗಂಡ್ಸು. ಅಂತವನಿಗೆ ಸಮಾಧಾನ ಮಾಡಿ ಲೇಡೀಸ್ ಫೀಲ್ ಕೊಡ್ಬೇಡ ಮಚ್ಚಿ. ಗಂಡ್ಸು ಹಿಂಗೆ ಇರ್ಬೇಕು, ಅವನಿಗೆ ಏಟ್ ಬಿದ್ದಷ್ಟು ಗಟ್ಟಿ ಆಗ್ತಾನೆ. ಚೆನ್ನಾಗ್ ನೋಡ್ದ? ಏನೇ ಮಾತಾಡ್ತಿದ್ಯಾ? ನಡಿಯೇ. ಸುಮ್ನಿರು ಮಚ್ಚಿ. ಸೊಸೈಟಿಲಿ ಹೋಗಿ ಕ್ಯೂ ಅಲ್ಲಿ ನಿಲ್ಲೋದಲ್ಲ, ಇರೋ ಸೊಸೈಟಿಲಿ ಹೆಂಗ್ ಬದುಕ್ಬೇಕು ಅಂತ ನಾನು ತೋರಿಸ್ತೀನಿ.
ಏನಪ್ಪ ಚೆನ್ನಾಗಿ ನೋಡ್ದಾ? ಏನ್ ಮಾತಾಡ್ತಿದ್ದೀರಾ ಮೇಡಮ್? ನಾನೇ ನಿಮ್ಮನ್ನ ನೋಡ್ತಾ ಇರಲಿಲ್ಲ, ನನ್ನ ಪಾಡಿಗೆ ನಾನು ರೋಡ್ ಕಡೆ ನೋಡ್ತಾ ಇದ್ದೆ. ರೋಡ್ ನೋಡ್ತಿದ್ದೋ ರೋಡಲ್ಲಿ ಬರ್ತಿರೋ ನಮ್ಮನ್ನ ನೋಡ್ತಿದ್ದೋ? ನಿಮ್ಮನ್ನೇನಕ್ಕೆ ನೋಡ್ಲಿ, ನಾನು ರೋಡೇ ನೋಡ್ತಾ ಇದ್ದು. ನನ್ನ ಕಣ್ಣಿರೋದೆ ಹಂಗೆ. ಪರವಾಗಿಲ್ಲ ಹೇಳು ಮಚ್ಚ, ನಾನು ನಿಮ್ ಸ್ಕೂಲೇ. ಹೇಳು ಬಾಯ್ ಹೇಳು. ನಿನ್ನನ್ನೇ ನೋಡ್ತಿದ್ದೆ. ಏನ್ ಅನ್ನಿಸ್ತು? ಸಕ್ಕತ್ತಾಗಿದ್ದಾಳೆ ಅಂತ ಅನ್ನಿಸ್ತು. ಹೌದಾ? ಹಾಗಿದ್ರೆ ಇಲ್ಲೇ ನಿಂತ್ಕೊಂತೀನಿ, ನೋಡ್ತಾನೆ ಇರೋ. ಕದ್ದು ಮುಚ್ಚಿ ಎಲ್ಲ ಯಾಕೆ ನೋಡ್ತೀಯಾ? ಸುಗುಣ ಏನೇ ಮಾಡ್ತಾ ಇದ್ಯಾ? ರೋಡ್ ಇದು, ನಡಿ ನೀನ್ ಸುಮ್ನೆ. ಅಯ್ಯ, ರೋಡಲ್ಲಿ ಬೇಡ ಅಂದ್ರೆ ಏನ್ ನೀವು ನನ್ನ ಮನೆಗೆ ಕರೆಯಕ್ಕಾಗತ್ತಾ? ಸುಮ್ನಿರು ಮಚ್ಚೆ. ನೋಡೋ ನೋಡೋ. ಮೇಡಮ್, ನಾನು ತಮಾಷೆಗೆ ನೋಡಿದ್ದು, ನೀವೇನು ಸೀರಿಯಸ್ ಆಗಿ ತಗೋತಾ ಇದ್ದೀರಾ? ನನಗೆ ಕೆಲಸ ಇದೆ, ನಾನು ಹೊರಡ್ತೀನಿ. ಹೇಯ್ ನಿಂತ್ಕೊಳ. ಇಷ್ಟೊತ್ತು ಕದ್ದು ಮುಚ್ಚಿ ನೋಡ್ತಿದ್ದೆ, ಇವತ್ತು ಡೈರೆಕ್ಟ್ ಆಗಿ ಬಂದು ನಿಂತಿದ್ದೀನಿ. ನೋಡು, ಯಾಕೆ ಮೀಟರ್ ಆಫ್ ಆಯ್ತಾ? ಲೇ ನನ್ನ ಮಗನೇ, ನಿಮ್ಮಮ್ಮ ನಿಮ್ಮ ಅಕ್ಕ ನಿನ್ ತಂಗಿ ಅವ್ರ ತರ ನಾನು ಹೆಣ್ಣೆ ತಾನೆ. ನೋಡು, ಏನಾದ್ರೂ ಸ್ಪೆಷಲ್ ಕಾಣಿಸ್ತಿದ್ಯಾ? ಸಿಸ್ಟರ್, ಜನ ಎಲ್ಲ ನೋಡ್ತಾ ಇದ್ದಾರೆ, ಸಾರಿ, ನನ್ನ ಬಿಟ್ಬಿಡಿ. ಓ, ಇವಾಗ ಸಿಸ್ಟರ್ ನೆನಪಾಯ್ತಾ ನಿನ್ಗೆ? ಜೊಲ್ ಸುರಿಸ್ಕೊಂಡು ನೋಡ್ಬೇಕಾದ್ರೆ ನಿನ್ ಸಿಸ್ಟರ್ ನೆನಪು ಬರ್ಲಿಲ್ವೇನೋ? ಬಾರೋ ನೋಡೋ. ಅಕ್ಕ, ನಿನ್ ಕಾಲಿಗೆ ಬೀಳ್ತೀನಿ, ಬಿಟ್ಬಿಡಕ್ಕ ನನ್ನ. ಥು, ಡಬ್ಬ ನನ್ ಮಗ್ನೆ. ಗಂಡ್ಸು ಜೊಲ್ ಸುರಿಸ್ಬಾರ್ದು, ಬೆವ್ರು ಸುರಿಸ್ಬೇಕು. ಹೋಯ್ತಾ ಇರೋ. ಅಪ್ಪೋ ದೇವ್ರೆ ದೇವ್ರೆ. ಏ ಸುಗುಣ, ಏನೇ ಮಾತಾಡ್ತಿದ್ದೆ, ನನಗೆ ಎಷ್ಟು ಭಯ ಆಗೋಯ್ತು ಗೊತ್ತಾ? ಮಚ್ಚಿ, ಇಲ್ಲಿ ಎದ್ರುಕೊಂಡ್ರೆ ಎದುರಿಸ್ತಾನೆ ಇರ್ತಾರೆ, ಅದಕ್ಕೆ ಎದುರಿಸ್ ನಿಲ್ಬೇಕು. ಮುಚ್ಕೊಂಡು ಹೋಗ್ತಾರ ಅವಾಗ. ಹುಡ್ಗಿರ್ ವಾಯ್ಸ್ ರೈಸ್ ಮಾಡ್ಲಿಲ್ಲ ಅಂದ್ರೆ ವಯಸ್ಸಾಗೋವರ್ಗೂ ರೈಸ್ ಮಾಡಕ್ಕಾಗಲ್ಲ. ಮೊದ್ಲು ಇದನ್ನ ಫಾಲೋ ಮಾಡು, ಅವಾಗ ನೀನು ನೆಮ್ಮದಿಯಾಗಿರ್ತೀಯ. ಆದ್ರೂ ಹೀಗೆಲ್ಲ ಮಾಡಬಾರ್ದು ಕಣೆ. ನಮ್ಮ ಕಡೆ ಹೆಣ್ಮಕ್ಳು ಜೋರ್ ಧ್ವನಿನಲ್ಲಿ ಮಾತಾಡಿದ್ರೆ ಬೈತಾರೆ ಗೊತ್ತಾ? ಯಾರೋ ದಡ್ಡನ್ ಮಕ್ಳು ಮಾಡಿರೋ ರೂಲ್ಸ್ ಅದು. ನಾನಿವಾಗ ವಾಯ್ಸ್ ರೈಸ್ ಮಾಡ್ಲಿಲ್ಲ ಅಂದಿದ್ರೆ ಅವ್ನ್ ನಮ್ಮನ್ನ ನುಂಗ್ಕೊಂತಿದ್ದ. ಒಂದು ಸಲಿ ರೈಸ್ ಮಾಡಿದ್ದಕ್ ನೋಡ್ದ ಹೆಂಗ್ ಮುಚ್ಕೊಂಡೋದ ಅಂತ. ನಿನ್ನಂತ ಮ್ಯಾನೇಜರ್ಗಳ ಕತೆ ನನಗ್ ಗೊತ್ತಿಲ್ವೇನೋ? ಬಕೆಟ್ ಹಿಡಿಯೋರ್ನ ಪ್ರೊಟೆಕ್ಟ್ ಮಾಡ್ತೀಯಾ, ನಿಯತ್ತಾಗಿರೋರ್ನ ನಾಯಿ ತರ ನೋಡ್ತೀಯಾ? ನಿನ್ ಯೋಗ್ಯತೆಗಿಷ್ಟು. ನಿಮ್ಮಂತವ್ರಿಗೆಲ್ಲ ಅಧಿಕಾರ ಚಲಾಯಿಸೋ ಚಟ. ಡಬ್ಬ ನನ್ ಮಗನೇ. ಇವನ್ನ ಮನೇಲಿ ನೋಡ್ದೆ, ನೀನ್ ಕೊಡೋ ಅವಳಿಗೆ ತುಂಬಾನೇ ಟೆನ್ಷನ್ ಆಗಿದ್ದ, ಅದಕ್ಕೆ ನಾನೇ ನೇರವಾಗಿ ಆಫೀಸಿಗೆ ಬಂದಿದ್ದೀನಿ. ಮಚ್ಚ, ಇನ್ ಮುಂದೆ ಆದ್ರೂ ಧೈರ್ಯವಾಗಿರೋ, ತಲೆ ಕೆಡಿಸ್ಕೋಬೇಡ ಈ ನನ್ ಮಗಂಗೆ. ಬರ್ತೀನಿ ಗೈಸ್. ಇವನೇನಾದ್ರೂ ಎಕ್ಸ್ಟ್ರಾ ಮಾಡಿದ್ರೆ ಕಗಳು ಕೊಡಿರ್ ನನ್ ಮಗಂಗೆ. Hey, Mr. Shyam Prasad, come to my chamber. ಹೋಗ್ಲೇಬೇಕಿತ್ತು ಮಚ್ಚಿ. ಆ ಡೀಲಿಂಗ್ ರಾಜ್ಗೆ ಸರಿಯಾಗಿ ಬೆಂಡೆತ್ ಬಂದಿದ್ದೀನಿ. ಅಲ್ಲಮ್ಮ, ಹೋಗಿ ಹೋಗಿ ನೀನು ಆ ಡೀಲಿಂಗ್ ರಾಜ್ಗೆ ಆವಾಜ್ ಹಾಕಿ ಬಂದಿದ್ಯಲ್ಲ, ಅವನು ನನ್ನ ಮಗನ್ ಏನ್ ಮಾಡ್ತಾನೆ ಗೊತ್ತಾ? ಏನ್ ಮಾಡ್ಬಿಡ್ತಾನೆ? ಏನು ಮಾಡಕ್ಕಾಗಲ್ಲ, ನಾನಿದ್ದೀನಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಸುಗುಣ, ನೀನೇನೋ ಹೀಗೆ ಹೇಳ್ತೀಯಮ್ಮ, ಆದರೆ ಮ್ಯಾನೇಜರ್ ಬಗ್ಗೆ ನಿನಗೆ ಗೊತ್ತಿಲ್ಲ. ಅವ್ನು ಸರಿ ಇಲ್ಲ. ಮಚ್ಚಿ, ಜಗತ್ತಲ್ಲಿ ಯಾವ್ದು ಸರಿ ಇದೆ ಅಂತ ಹೇಳು? ಒಂದ್ 4 ಎಕ್ಸಾಂಪಲ್ಸ್ ಕೊಡು ಸಾಕು. ಆಗಲ್ಲ ಅಲ್ವಾ? ನಾನ್ ಹೇಳ್ತೀನಿ ಕೇಳಿಸ್ಕೊ. ರಾಜಕೀಯದ ಹೆಸರು ಕೇಳಿದ್ಯಲ್ಲ, ಹೆಸರಲ್ಲೇ ರಾಜ ಇದೆ. ರಾಜ ಇದ್ರೆ ಆಳ್ವಿಕೆ ಇದೆ, ಆಳ್ವಿಕೆ ಇದ್ರೆ ದಬ್ಬಾಳಿಕೆ ಇದ್ದೇ ಇರುತ್ತೆ. ಆಗಿದ್ಮೇಲೆ ರಾಜಕೀಯನೂ ಸರಿ ಇಲ್ಲ ತಾನೆ. ಇನ್ನು ವಿದ್ಯಾ ಹೇಳ್ಕೊಡೋ ಸ್ಕೂಲು, ಅಲ್ಲಿ ಸರಿ ಇದೆಯಾ? ಇಲ್ಲ. ಅದ್ ಬಿಟ್ರೆ ಸಂಸ್ಕಾರ ಹೇಳ್ಕೊಡೋ ತಂದೆ ತಾಯಿ, ಏನ್ ತಂದೆ ತಾಯಿ ಎಲ್ಲ ಸರಿ ಇರ್ತಾರ? ಎಷ್ಟೊಂದ್ ಕಡೆ ಬೇಲಿ ಎದ್ದು ಹೊಲ ಮೇಯ್ದಿರೋದ್ ನ್ಯೂಸ್ ಕೇಳಿಲ್ವಾ? ಇನ್ನು ಈ ನಮ್ ಸೊಸೈಟಿ, ಎದ್ರು ನಗ್ತಾರೆ, ಬಿದ್ರು ನಗ್ತಾರೆ.
ಹೀಗಿರ್ಬೇಕಾದ್ರೆ ಎಲ್ಲಾನು ಸರಿಯಾಗೇ ಇರ್ಬೇಕು ಅಂತ ಯಾಕೆ ಬಯಸ್ತೀರಾ ಮಚ್ಚಿ? ಹಾಗಾದ್ರೆ ಬಯಸೋದೇ ತಪ್ಪೇನಮ್ಮ? ಬಯಸೋದ್ ತಪ್ಪಲ್ಲ, ಬಯಸೋಕನ್ನ ಮುಂಚೆ ನಾವ್ ಸರಿ ಇದೀವಾ ಇಲ್ವಾ ಅಂತ ತಿಳ್ಕೊಳ್ದಿಲ್ದೆ ತಪ್ಪು. ಯಾರ್ ಸರಿ ಇರ್ಲಿ ಬಿಡ್ಲಿ, ನಮ್ಮಿಗ್ ನಾವು ಸರಿಯಾಗಿರ್ಬೇಕು. ನಮ್ ಸುತ್ತ ಇರೋರ್ನ ಸರಿಯಾಗಿ ಇಟ್ಕೋಬೇಕು, ಅಷ್ಟೇ ಲೈಫು. ಅವಾಗ ಎಲ್ಲ ತನಗ್ ತಾನಾಗೆ ಸರಿ ಹೋಗುತ್ತೆ. ಅದು ಬಿಟ್ಬಿಟ್ಟು ಮಾತೆತ್ತಿದ್ರೆ ಬೇರೆಯವ್ರ ಮೇಲೆ ತಪ್ಪಾಗ್ತಿರಲ್ವಾ, ನೀವ್ ಸರಿ ಇಲ್ಲ. ಸರ್, ಲಾಸ್ಟ್ ಟೈಮು ನಮ್ಮ ಮದರ್ ಪ್ರಾಮಿಸ್ ಹಾಕಿದ್ದಕ್ಕೆ ನಿನಗೆ ಅಮ್ಮ ಇಲ್ಲ, ನಾನು ನಂಬಲ್ಲ ಅಂತ ಹೇಳಿದ್ರಿ. ಪುಣ್ಯ ನಿಮ್ಗೆ ಅಮ್ಮ ಇದ್ದಾರೆ, ಅದಕ್ಕೆ ನಿಮ್ಮ ಮದರ್ ಪ್ರಾಮಿಸ್ ಹಾಕ್ದೆ. ಆ ಹುಡುಗಿದ್ ಏನ್ ಸೌಂಡು, ಏನ್ ಆವಾಜು, ನಾನು ಹೆದರ್ಬಿಟ್ಟೆ ಅನ್ಕೊಂಡೇನೆ. ನಾನು ಅನ್ಕೊಳ್ಳಿಲ್ಲ ಸರ್, ಗಾಡ್. ಆದ್ರೆ ಬೇರೆಯವರೆಲ್ಲ ಅನ್ಕೋತಾ ಇದ್ರು. ರೌಡಿನ ಕರ್ಸಿ ಬೆದರಿಕೆ ಹಾಕ್ತಿದ್ಯಾ ನನಗೆ? ರೌಡಿಗಳು ಬಂದ್ರೆ ನೀವು ಹೆದರಲ್ಲ ಅಂತ ನನಗೂ ಗೊತ್ತು ಸರ್. ಆದ್ರೆ ರೌಡಿ ಹೆಸರು ಹೇಳಿದ್ರೆ ಸಾಕು ನೀವು ಹೆದರ್ಕೋತೀರಾ ಅಂತ ಅವರೆಲ್ಲ ಅನ್ಕೋತಾ ಇದ್ರು ಸರ್. ಊಟ ಬುಟ್ಟ ಹಾಕೊಂಡ ತಕ್ಷಣ ನಾನು ಸಾಫ್ಟ್ ಅಂತ ತಿಳ್ಕೊಂಬಿಟ್ಯಾ? ನಾನು ಇಲ್ಲಿಗೆ ಬರಕ್ಕಿಂತ ಮುಂಚೆ ಮುಂಬೈಯಲ್ಲಿದ್ದನು, ಬೇಜಾನ್ ಆಟ ಆಡ್ಬಿಟ್ಟು ಬಂದಿರೋನು. ಸರ್, ನಿಮ್ಗೆ ಇನ್ನೊಂದು ಹೆಸರೇನಾದ್ರೂ ಇದೆಯಾ ಸರ್? ಗೊತ್ತಾಗೋಯ್ತಾ? ಮುಂಬೈಲಿ ನನ್ನ ಲಿಂಗುದಾದ ಅಂತ ಕರಿತಾ ಇದ್ರು. ಎಲ್ಲ ಬಿಟ್ಬಿಟ್ಟೆ ಇಲ್ಲಿಗೆ ಬಂದಿರೋದು. ಅಂಥದ್ರಲ್ಲಿ ಯಾವ್ದೋ ಹುಡುಗಿನ ಕರ್ಸಿ ನನಗೆ ಹೆದರ್ತೀಯಾ? ನಾನು ಮುಂದೆ ಅವಳು ಜುಟ್ಟು ಜುಟ್ಟು ಕಣ. ಮುಂದೆ ಅಲ್ಲ ಸರ್, ಹಿಂದೆ ಜುಟ್ಟು. ಜಡೆ ಹಾಕು ಅಂದ್ರೆ ಕೇಳೋದೇ ಇಲ್ಲ ಅಂತಾಳೆ. ಬಾಂಬೆ ಹುಡುಗಿ ಅಲ್ವಾ, ಅದಕ್ಕೆ ಜುಟ್ಟುನ ಲೂಸ್ ಆಗಿ ಬಿಟ್ಕೊಂಡು ಲೂಸ್ ತರ ಓಡಾಡ್ತಿರ್ತಾಳೆ. ಇಡೀ ಸ್ಟಾಫಿನ ಮುಂದೆ ನನಗೆ ಅವಮಾನ ಮಾಡಿದಾಳೆ. ಅವಳು ಕುಮ್ಮ ಕೊಟ್ಟು ಕರ್ಸಿರೋ ನಿನ್ನ ಏನ್ ಮಾಡ್ಬೇಕು ನಾನು? ನಿಮ್ಮನೆ ಹುಡುಗ ಅಂತ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ ಸರ್. ನಮ್ಮನೆ ಹುಡುಗನ? ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್! ಎಲ್ರ ಮುಂದೆ ಅವಮಾನ ಮಾಡಿರೋದಕ್ಕೆ ನಿನ್ಗೆ ಒಂದಿನ ಸಂಬಳ ಕಟ್. 1000 ರೂಪಾಯಿ ಅಷ್ಟೇನಾ ಸರ್? ಒಂದಿನ ಸಂಬಳ ಕಟ್ ಮಾಡಿದೀನಿ, 1000 ರೂಪಾಯಿ ಅಟ್ಟೆ ಅಂತ ಹೇಳ್ತಾ ಇದ್ಯಾ ರಾಸ್ಕಲ್? ಅಯ್ಯೋ ಸಾರ್, ನಾನು ಹಾಗಲ್ಲ ಸರ್ ಹೇಳಿದ್ದು. ನನಗೆ ಒಂದಿನದ ಸಂಬಳ 1000 ರೂಪಾಯಿ ದೊಡ್ಡದೆ. ಆದ್ರೆ ನಿಮ್ ಮಾನ ಹರಾಜಾಗಿದ್ದಕ್ಕೆ 1000 ರೂಪಾಯಿ ಮುರ್ಕೋತೀನಿ ಅಂತ ಹೇಳಿದ್ರಲ್ಲ, ನಿಮ್ ಮಾನದ ಬೆಲೆ 1000 ರೂಪಾಯಿ ಅಷ್ಟೇನಾ? ಮೊದ್ಲೇ ತಲೆ ಬಿಸಿಲಿದ್ದೀನಿ, ಇನ್ನೊಂದ್ ನಿಮಿಷ ಇಲ್ಲಿದ್ರೆ ನಾನು BP ರೈಸ್ ಆಗಿ ಬೇಡ ಸರ್, 16 ಇಂಜೆಕ್ಷನ್ ತಗೊಬೇಕಾಗುತ್ತೆ. ಸಾರಿ ಸರ್. ಕಾಶಿ, ಎಂತ ಹುಡುಗಿನ ಕರ್ಕೊಂಡ್ ಬಂದ್ರಿ ನೀವು? ಇಲ್ಲ, ನನ್ನ ಗಂಡ ಡಾನ್ ಅನ್ನೋ ಫೀಲ್ ನಿನಗಿದ್ರೆ ಹೇಳು. ಫ್ಯಾಮಿಲಿ ಟು ಫ್ಯಾಮಿಲಿ ಫೈಟ್, ಓಪನ್ ಚಾಲೆಂಜ್, ಓಕೆನಾ? ಸಾರಿ ಮಾ, ಈ ವಿಷಯ ನನಗೆ ಗೊತ್ತಿರ್ಲಿಲ್ಲ. ಅವನ ತರನೇ ನನ್ನ ಮಗನೂ ಆಗ್ಬಾರ್ದು ಅಂತ ನಾನು ತುಂಬಾ ಕಷ್ಟಪಡ್ತಿದ್ದೀನಿ. ನಾನು ತಿದ್ದುತ್ತೀನಿ. ಕ್ಷಮಿಸಿ ಸರ್, ಏನೋ ಅನ್ಕೋಬೇಡಿ. ಬಾರ. ಇರಿ ಮೇಡಮ್, ಇರಿ. ಏ ಸ್ಕಂದ, ಯಾರು ಯಾರನ್ನು ಹೊಡಿಬಾರ್ದು. ನೀನು ತಪ್ಪು ಮಾಡಿದ್ಯಾ, ಹೋಗಿ ಕ್ಷಮೆ ಕೇಳ ಸಾರೇ. ಸಾರಿ ಕಣ. ಇಟ್ಸ್ ಓಕೆ, ನಂದು ಸಾರಿ ಕಣ. ಹೈ, ಮತ್ತೆ ಕಾಂಪ್ರಮೈಸಾ? ಫೈಟ್ ಮಾಡಕ್ಕಿಲ್ಲ, ಯಾರಿಗೂ ಧೈರ್ಯ ಇಲ್ಲ. ಕ್ಷಮಿಸಿ, ಇನ್ನೊಂದ್ಸರಿ ಹೀಗಾಗ್ದಿರೋ ಹಾಗೆ ನಾನು ನೋಡ್ಕೊಳ್ತೀನಿ. ಕಂದ, ಇದೇ ಕೊನೆ. ಇನ್ನೊಂದ್ಸರಿ ಈ ತರ ಕಂಪ್ಲೇಂಟ್ ಬಂತೋ ಚೆನ್ನಾಗಿರಲ್ಲ. ಹೋಗ ಒಳಗೆ. ಗಿರಿ, ಇದ್ಯಾಕೋ ಓವರ್ ಆಯ್ತು. ಮುಂದೆ ನಮಗೆ ಸಮಸ್ಯೆ ಆಗೋ ತರ ಇದೆ. ಕಾಶಿ ಗೌರಿಗೆ ಬರಕ್ ಹೇಳಿ, ಸುಗುಣನ್ ಕಳಿಸೋ ವ್ಯವಸ್ಥೆ ಮಾಡಿ. ಎಂತ ಹೇಳ್ತಿದ್ರಿ ಶಿವ ಅವರೇ? ಇದ್ದಕ್ಕಿದ್ದಾಗೆ ಕರ್ಕೊಂಡು ಹೋಗಿ ಅಂದ್ರೆ ಎಲ್ಲಿಗೆ ಕರ್ಕೊಂಡು ಹೋಗೋದು? ಗೌರಿ, ನಾನಾಗ್ಲಿ ನಿನ್ ಭಾವ ಆಗ್ಲಿ ಯೋಚನೆ ಮಾಡದೆ ಯಾವ ನಿರ್ಧಾರನೂ ತಗೊಳ್ಳಲ್ಲ. ಸುಗುಣದಿಂದ ಎಷ್ಟು ಸಮಸ್ಯೆ ಆಗ್ತಿದೆ ಅನ್ನೋದು ನಿಮಗೂ ಗೊತ್ತು. ಆ ತೊಂದರೆ ಆ ತಿಪ್ಪುದೇ ಸಂಸ್ಕಾರ ಇಲ್ಲ ಅಂದೇಳಿ ಅಲ್ತ. ಅದನ್ನ ಕಲೀಲಿ ಅಂದೇಳಿಯೇ ನಾವು ನಿಮ್ಮ ಮನೇಲಿ ಬಿಟ್ಟಿಪ್ಪುದು. ಈಗ ಇದಕ್ಕಿದ್ದಂಗೆ ಕರ್ಕೊಂಡು ಹೋಯ್ನಿ ಅಂದ್ರೆ ನಾವು ಎಂತ ಮಾಡೋಕತ್ತ ಹೇಳಿ? ಹಾಗಂತ ನಮ್ಮನೆ ಸಂಸ್ಕಾರ ಮಾನ ಮರ್ಯಾದೆ ಕಳ್ಕೊಳ್ತಾ ಇದ್ರು ನಾವು ಸುಮ್ಮನೆ ಇರಕ್ಕಾಗುತ್ತಾ ಕಾಶಿ ಅವರೇ?
ನಮ್ಮ ಸ್ಕಂದ ಇದನ್ನಲ್ಲ ಸುಗುಣದಿಂದ ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸ್ ಆಗಿದ್ದಾನೆ. ಅವನ ಮಾತು ನಡವಳಿಕೆ ಎಲ್ಲ ಬದಲಾಗಿದೆ. ಸಾಲದು ಅಂತ ಇವಳು ನಮ್ಮ ಆಫೀಸ್ಗೆ ಬಂದು ಗಲಾಟೆ ಮಾಡಿದ್ಲು. ನನ್ನ ಪುಣ್ಯ ನಮ್ಮ ಮ್ಯಾನೇಜರು ಸೀರಿಯಸ್ ಆಗಿ ಏನು ಆಕ್ಷನ್ ತಗೊಳ್ಳಿಲ್ಲ. ಅಕ್ಕಪಕ್ಕದವ್ರ ಹತ್ರ ಜಗಳ, ಇದರಿಂದ ದೊಡ್ಡ ಸಮಸ್ಯೆ ಏನಾದರೂ ಆದ್ರೆ ಅಂತ ನನಗೆ ಭಯ ಅಷ್ಟೇ. ಹೌದಪ್ಪ, ಇದುವರೆಗೂ ನಮ್ಮ ಸಂಸಾರದ ಬಗ್ಗೆ ಯಾರು ಬೆರಳು ತೋರಿಸ್ತಿರ್ಲಿಲ್ಲ. ಆದ್ರೆ ಆ ಹುಡುಗಿಯಿಂದ ನಾವೆಲ್ಲ ತಲೆ ತೆಗ್ಸೋ ಹಾಗಾಗಿದ್ಯಲ್ಲಪ್ಪ. ನಮ್ಗೇನೇ ಅದು ಗ್ರಾಚಾರ, ನಮ್ಗೆ ಯಾಕಯ್ಯ ಬೇಕಿತ್ತು? ಇವ್ರಿಗೆ ಬಾಡಿಗೆ ತಾಯಿ ಅವಶ್ಯಕತೆ ಇದೆ ಅಂತ ಗೊತ್ತಾಯ್ತು. ನನ್ನ ಮಗಳು ಮದುವೆ ಆಗದೆ ಇದ್ರು ತಾಯಿ ಆಗ್ತಾಳೆ, ಪ್ರೀತಿ ಬಲ್ಲೆಗೆ ಸಿಕ್ಕಾಕೊಳ್ಳಲ್ಲ ಅಂತ ನಾನೇ ಇವ್ರ ಹತ್ರ ಮಾತಾಡ್ದೆ. ಏ ಮಚ್ಚಿ, ತಾಯಿ ನಾನೇನು ಮನ್ಸಲ್ಲಿರೋ ಪ್ರೀತಿನ ಕಳ್ಕೊಂಡು ಬದುಕೋದ್ ಕೂಡ ಸಾವೇ ಅಂತ ನಿನಗೆ ಗೊತ್ತಾಗಿಲ್ವಾ? ಇವನಿಂದ ಎಷ್ಟು ಒದ್ದಾಡಿದ್ದೆ ಗೊತ್ತಾ ನಾನು. ಸದ್ಯ ನಿನ್ನನ್ನು ಎಮೋಷನಲ್ ಆಗಿ ಅತ್ಯಾಚಾರ ಮಾಡಿ ಇದು ಕೊಪ್ಸಿದ್ರೆ ನನ್ ಗತಿ ಏನಾಗ್ಬೇಕಿತ್ತು? ಸುಗುಣ, ಅಂತ ಪರಿಸ್ಥಿತಿ ಬಂದಿದ್ರು ನಾನೇ ನಿನ್ನ ಮದುವೆ ಆಗ್ತಿದ್ದೆ. ನನಗೆ ಬೇಕಾಗಿರೋದು ಪ್ರೀತಿ ಅಷ್ಟೇ ಸುಗುಣ. ಜಗತ್ತೇ ಏನೇ ಅಂದ್ರು ನನ್ನ ಪಾಲಿಗೆ ನೀನ್ ರಾಣಿನೇ. ನೋಡಿದ್ರ ಅಮ್ಮ, ನೀವು ಹೇಳಿದ್ರಲ್ಲ ಜಾತಕ, ಸೂತಕ, ಮರಣಯೋಗ ಅಂತ, ಅದ್ಯಾವುದು ಇವ್ರ ಪ್ರೀತಿಗೆ ಅಡ್ಡ ಬರಲಿಲ್ಲ, ಇವ್ರ ಪ್ರೀತಿನ ತಡೀಲಿಲ್ಲ. ಪ್ರೀತಿಗೆ ಹಣೆ ಬರಹನ ಬದಲಾಯಿಸೋ ಶಕ್ತಿ ಇದೆ. ಪ್ರೀತಿಸೋ ಮನಸ್ಸಿದ್ರೆ ಜಗತ್ತನ್ನೇ ಗೆಲ್ಲಬಹುದು. ಸಕಲ ಗ್ರಹ ಬಲಗಳನ್ನು ತನ್ನ ಕೈಲೆಟ್ಕೊಂಡಿರುವ ಪರಮೇಶ್ವರ ಅವನು ಹಾಕಿಕೊಟ್ಟ ದಾರಿಯಲ್ಲಿ ನಡೆದರೆ ಯಾರಿಗೂ ತೊಂದರೆ ಆಗಲ್ಲ. ಸರ್, ಇದುವರೆಗೂ ಇವಳು ನಡ್ಕೊಳ್ಳೋ ರೀತಿ, ಮಾತಾಡೋ ರೀತಿ ನೋಡಿ ಆಡ್ಕೊಳ್ಳೋರೆ ಹೆಚ್ಚು. ಆದ್ರೆ ನೀವೇ ನೋಡಿ, ಇದ್ರೆ ಹೀಗೆ ಇರ್ಬೇಕು ಅಂತ ಹೇಳಿದ್ದು. ಎಲ್ಲರೂ ಹೀಗೆ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲಮ್ಮ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ವ್ಯಕ್ತಿತ್ವದವರು ಹೀಗೇ ಇರಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳಿದೆ. ಒಟ್ಟಿನಲ್ಲಿ ನೀವಿಬ್ರು ಒಂದಾದ್ರಲ್ಲ, ನನಗದೇ ಸಮಾಧಾನ. ಒಂದು ನಿಮಿಷ ಇಲ್ಲೇ ಇರಮ್ಮ, ಬರ್ತೀನಿ. ನಿಮ್ಮ ಜೋಡಿನ ಆಶೀರ್ವಾದ ಮಾಡಿ ಹರಿಸೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಆದರೆ ನಿಮ್ಮ ಜೀವನ ಚೆನ್ನಾಗಿರ್ಲಿ ಅಂತ ಆ ಭಗವಂತನ ಹತ್ರ ನಾನು ಖಂಡಿತ ಪ್ರಾರ್ಥನೆ ಮಾಡ್ತೀನಿ. ಅಮ್ಮ ಸುಗುಣ, ಈ ಅಣ್ಣನ ಒಂದು ಸಣ್ಣ ಗಿಫ್ಟ್ ತಗೊಮ್ಮ. ಪರವಾಗಿಲ್ಲ, ಬೇಡ. ಅಣ್ಣ ಕೊಡ್ತಾ ಇದ್ದೀನಿ, ತಗೋಬೇಕಷ್ಟೇ. ಇದರಲ್ಲಿ ನಿನ್ನ ಮದುವೆಗೆ ಅರ್ಶಿನ ಕುಂಕುಮ ಬಳೆ ತಗೋ, ಸರಿನಾ? ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಮಚ್ಚಿ ಅಂತ ಹೇಳು, ಅದೇ ಕರೆಕ್ಟ್. ನೋಡಮ್ಮ, ಕಾಶಿಯವರು ನಿನ್ನನ್ನು ಸಂಸ್ಕಾರ ಕಲೀಲಿ ಅಂತ ನಮ್ಮ ಮನೆಗೆ ಬಿಟ್ರು. ಆದರೆ ನಿನ್ನಿಂದ ನಾನು ಒಂದು ಕಲ್ತ್ಕೊಂಡೆ. ಮಾತು ಹೊರಟಾಗಿದ್ದು ಮಾತ್ರಕ್ಕೆ ಅವ್ರಿಗೆ ಸಂಸ್ಕಾರ ಇಲ್ಲ ಅಂತ ತಿಳ್ಕೊಳ್ಳೋದು ತಪ್ಪು ಅಂತ. ನಿನ್ನಲ್ಲೂ ಹೆಣ್ತನ ಇದೆ, ನಿನ್ನಲ್ಲೂ ಸಂಸ್ಕಾರ ಇದೆ. ಅದು ಹೊರಗೆ ಬರೋಕ್ಕೆ ನಿನ್ನ ಪ್ರೀತಿನೇ ಬರಬೇಕಾಗಿ. ಆಶೀರ್ವಾದ ಮಾಡು ಮಚ್ಚಿ. ನೀನು ಚೆನ್ನಾಗಿರ್ತೀಯ ಬಿಡು ಮಚ್ಚಿ. ಥ್ಯಾಂಕ್ಸ್ ಮಚ್ಚಿ. ಸಮಾಜ ಸೇವೆ ಮಾಡುವಾಗೋ ಖುಷಿ, ಭಗವಂತನ ಪಾದ ಸೇವೆ ಮಾಡುವಾಗೋ ಖುಷಿ ಎರಡೂ ಒಂದೇ. ಶಿವಪ್ರಸಾದ್, ನನಗೆ ನಿನ್ ಸ್ನೇಹದಲ್ಲಿ ಸಿಗೋ ಖುಷಿಗಿಂತ ಬೇರೆ ಯಾವ ಖುಷಿನೂ ದೊಡ್ಡದಲ್ಲ. ಭಗವಂತ, ಏನು ಹೀಗೆ ಹೇಳ್ತಾ ಇದೆಯಾ? ನಿನ್ನ ಸ್ನೇಹ ಸಿಕ್ಕಿರೋದಕ್ಕೆ ನಾನು ಹೆಮ್ಮೆ ಪಡಬೇಕು ಅಂಥದ್ರಲ್ಲಿ ನನ್ನಂತ ಪಾಮರನ ಯಾರು? ನೀನಾ? ಯಾರಿಗೂ ತೊಂದರೆ ಕೊಡದೆ ಇರೋ ಮುಗ್ಧ ಜೀವಿಗಳು ಪಾಮರ. ಅಂದ್ರೆ
ನಿನ್ ಪ್ರಕಾರ ನಾನು ಮುಗ್ಧ ಅಲ್ವಾ? ನನ್ನ ಮಾತಿನ್ನೂ ಮುಗ್ಧೇ ಇಲ್ಲ. ಆಗ್ಲೇ ಪ್ರಶ್ನೆ ಕೇಳೋ ನೀನು ಮುಗ್ಧ ಆದ್ರೆ ನನ್ನ ಮಾತಿನ ಅರ್ಥನೇ ಬೇರೆ. ನಮಗೆ ಯಾಕೆ ಬೇಕು? ನಮ್ಮ ಪಾಡಿಗೆ ನಾವಿರೋಣ ಅನ್ನೋ ಅಪಾಯ ರಹಿತ ಜೀವಿಗಳು ಪಾಮರರು. 5,000 ಕೊಡ್ಬೇಕಂತ ನನ್ನ ಬಡ್ಜೆಟಲ್ಲಿ 5,000 ಮೈನಸ್ ಆದ್ರೆ ನನ್ನ ತಿಂಗಳ ಭವಿಷ್ಯನೇ ಅಲ್ಲಾಡೋಗ್ಬಿಡುತ್ತೆ. ಏನು ಊರಿಗೆಲ್ಲ ಇವನೊಬ್ಬನೇ ಜ್ಯೋತಿಷ್ ಮಗಲೇ, ನಾನು ನನ್ನ ಭಗವಂತನ ಹತ್ರನೇ ಕೇಳ್ಕೊಳ್ತೀನಿ. ಶಿವಪ್ರಸಾದ್, ಭಗವಂತ, ನಾನ್ ದುಡ್ಡು ತಗೊಳಲ್ಲ ಅಂದ ಮಾತ್ರಕ್ಕೆ ಏನ್ ಬೇಕಾದ್ರೂ ಕೇಳ್ಬೋದು ಅನ್ಕೊಂಡಿದ್ಯಾ? ಮತ್ತಿನ್ನೇನ್ ಭಗವಂತ 5,000 ಕೊಡ್ಬೇಕಂತೆ ಭವಿಷ್ಯ ಕೇಳೋದಕ್ಕೆ? ಅಲ್ಲ, ಭವಿಷ್ಯ ಕೇಳೋದಕ್ಕೆ ಯಾರಾದ್ರೂ ಅಷ್ಟೊಂದು ದುಡ್ಡು ಕೊಡ್ತಾರ? ಅದರಲ್ಲೂ ನನ್ನಂತ ಮಿಡ್ಲ್ ಕ್ಲಾಸ್ನವರು. ನಿನಗೀಗ ಭವಿಷ್ಯ ತಿಳ್ಕೊಳ್ಳೋ ಕುತೂಹಲ ಯಾಕೆ ಶಿವಪ್ರಸಾದ್? ಅದು ಬೆಳಗ್ಗೆ ಆಗಿದ್ದ ಇನ್ಸಿಡೆಂಟು ನನ್ನ ತಲೆಯಲ್ಲಿ ಸಿಕ್ಕಾಪಡೆ ಕೊರಿತಾ ಇದೆ. ಅದಕ್ಕೆ ಮುಂದೆ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ. ನೀನ್ ನನ್ನ ಫ್ರೆಂಡ್ ಅಲ್ವಾ? ನೀನು ತ್ರಿಕಾಲಜ್ಞಾನಿ, ಭೂತ ವರ್ತಮಾನ ಭವಿಷ್ಯ ಎಲ್ಲ ನಿನಗೆ ಗೊತ್ತು. ಎಲ್ಲ ಲೋಕದಲ್ಲೂ ಏನೇನ್ ನಡೆಯುತ್ತೆ, ಏನೇನ್ ನಡಿಬೇಕು ಅಂತ ನಿರ್ಧರಿಸೋ ಜಗದೊಡೆಯ ನೀನು. ಅಂದಮೇಲೆ ನನ್ನಂತ ಒಬ್ಬ ಸಾಮಾನ್ಯ ಮನುಷ್ಯನ ಜೀವನದಲ್ಲಿ ಏನ್ ನಡೆಯುತ್ತೆ ಅಂತ ನಿನ್ನಿಂದ ಹೇಳಕ್ಕಾಗಲ್ವಾ? ಪ್ಲೀಸ್ ಭಗವಂತ, ನನ್ನ ಭವಿಷ್ಯದಲ್ಲಿ ಏನಿದೆ ಅಂತ ಹೇಳು. ಭವಿಷ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡದ ಹಾಗೆ ಶಿವಪ್ರಸಾದ್. ಸಮಯ ಬರೋಕ್ಕೂ ಮುಂಚೆ ಹೋಗಿ ಅದ್ರೊಳಗಡೆ ಕೈ ಹಾಕಿದ್ರೆ ಸುಡೋದು ನಿಮ್ಮ ಹಸ್ತನೇ. ಹಾ, ನಾನು ಆಗ್ಲೇ ಹೇಳಿದಾಗೆ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟೋದು ತಪ್ಪಬೇಕು. ಅದಕ್ಕೆ ನಾನು ಯಾವಾಗ ಸಾಯ್ತೀನಿ ಅಂತ ಹೇಳು. ಹೇಳು ಭಗವಂತ, ಯಾವಾಗ ಸಾಯ್ತೀನಿ? ನಿಜವಾಗ್ಲೂ ನೀನು ಇದನ್ನ ತಿಳ್ಕೊಬೇಕಾ ಶಿವಪ್ರಸಾದ್? ಹೌದು, ತಿಳ್ಕೋಬೇಕು. ನೀನ್ ನನ್ನ ನಿಜವಾದ ಫ್ರೆಂಡ್ ಆದ್ರೆ ಹೇಳು ಅಷ್ಟೇ. ಶಿವಪ್ರಸಾದ್, ಸಾವಿನ ದಿನ ಮೊದಲೇ ಗೊತ್ತಾದ್ರೆ ಬದುಕಿರೋ ಅಷ್ಟೂ ದಿನ ನರಕ ಆಗುತ್ತೆ. ಏನೇನೋ ಹೇಳ್ಬೇಡ ಭಗವಂತ, ನನಗೆ ಹೇಳ್ಬೇಕಾಗತ್ತೆ ಅಂತ ಸುಮ್ಮನೆ ಕತೆ ಹೇಳ್ತಾ ಇದ್ದೆ ನೀನು. ಈಗೇನು ಹೇಳ್ತಾ ಇಲ್ವಾ? ನಿನ್ನ ಹಠಕ್ಕೆ, ಚಟಕ್ಕೆ ಮತ್ತು ಜೀವನ ಪಾಠಕ್ಕೆ ಜೀವನದಲ್ಲಿ ಮೊದಲನೇ ಸಲ ಮುಂದಾಗೋದನ್ನ ಹೇಳ್ತೀನಿ. ಅಯ್ಯೋ, ಬೇಗ ಹೇಳು ಭಗವಂತ. ಒಳ್ಳೆ ರಿಯಾಲಿಟಿ ಶೋ ಗ್ರ್ಯಾಂಡ್ ಫಿನಾಲೆ ತರ ಟೆನ್ಷನ್ ಕ್ರಿಯೇಟ್ ಮಾಡಬೇಡ, ಬೇಗ ಹೇಳು. ನಿನ್ನ ಸಾವು ಮಹಾಶಿವರಾತ್ರಿಯ ದಿನ. ಮಹಾಶಿವರಾತ್ರಿಗ ಅಂದ್ರೆ ಇನ್ 3 ದಿವಸ. ಇನ್ 3 ದಿವಸದಲ್ಲಿ ನಾನು ಸತ್ತೋಗ್ಬಿಡ್ತೀನ. ನಾನು ಸತ್ತೋಗ್ಬಿಡ್ತೀನ. ಭಗವಂತ, ಭಗವಂತ, ಅಲ್ಲ ಭಗವಂತ, ಮೂರ್ತಿನಲ್ಲ. ಲೇ, ನಕ್ರೆ ನರಗಳೆಲ್ಲ ಸಡಿಲವಾಗಿ ರಕ್ತ ವೇಗವಾಗಿ ಹರಿಯುತ್ತೆ. ಬಾರ ಕೂತ್ಕೊಳ್ಳೋ. ಚಟಾಪಟ ಚಟಾಪಟ. ರಾಹುಲ, ಅಲ್ಲಿ ಹೋಗಿ ಕುತ್ಕೊಳ್ಳಪ್ಪ ರಾಜ. ನನ್ ಡೈಲಾಗ್ ಕೇಳಿ ಒನ್ ಮೋರ್ ಅನ್ಬೇಕು ನೀನು.
ಎಷ್ಟೆಲ್ಲ ನಗ್ತಿದ್ದಾರೆ. ಇನ್ನು 3 ದಿನಕ್ಕೆ ಇದೇ ಜಾಗದಲ್ಲಿ ನನ್ನ ಪಾರ್ಥಿವ ಶರೀರ ಇರುತ್ತೆ. ಸುತ್ತ ಇವ್ರ ಸುತ್ತ ಫ್ರೆಂಡ್ಸು, ಅವ್ರ ಸುತ್ತ ರಿಲೇಟಿವ್ಸು ಎಲ್ಲರೂ ಅಳ್ತಿರ್ತಾರೆ. ಆಗ ಈ ನಗು ನೆನಪಿಗೆ ಬರುತ್ತಾ? ಇಲ್ಲ ಇಲ್ಲ, ನಗುನೇ ಕೊಚ್ಕೊಂಡು ಹೋಗೋ ಥರ. ಕಣ್ಣೀರ್ನ ಯಾಕೆ ಕೊಡ್ತೀಯ ಭಗವಂತ, ಯಾಕೆ ಕೊಡ್ತೀಯ? ಅಪ್ಪ, ನಾವೆಲ್ಲರೂ ಕರೀತಾ ಇದೀವಿ, ನೀನು ಸುಮ್ಮನೆ ಅಲ್ಲೇ ನಿಂತಿದೀಯಲ್ಲ. ಬಾ ಕುತ್ಕೋ. ಆಫೀಸಲ್ಲಿ ಏನಾದರೂ ಟೆನ್ಷನಾ? ಹೇಳು, ನಿನ್ಗೆ ಈ PPT ರೆಡಿ ಮಾಡಕ್ಕೆ, ಫೈಲ್ಸ್ನ ಡ್ರೈವ್ ಹಾಕೊಡಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಏನ್ ಗೊತ್ತಾ ಪ್ರಣಿ, ಮನುಷ್ಯ ಮಾಡ್ಕೊಂಡಿರೋ ಆಫೀಸಲ್ಲಿ ಎಲ್ಲ ಕೆಲಸನೂ ನಾವೇ ಮಾಡ್ಕೋಬೇಕು. ಆದರೆ ಭಗವಂತನ ಆಫೀಸಲ್ಲಿ ಎಲ್ಲ ಕೆಲಸ ಅವನೇ ಮಾಡಿ ಡೇಟ್ ಮಾತ್ರ ಹೇಳ್ತಾನೆ. ಆ ಡೇಟನ್ನು ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ರೀ, ಏನಾಗಿದೆ ನಿಮ್ಗೆ? ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಗಿರಿ, ಏನೇನೋ ಮಾತಾಡ್ತಿದ್ದೀನಿ ಅಂತ ಹೇಳ್ತಾ ಇದೀಯ. ಆದರೆ ಇನ್ನು 3 ದಿವಸ ಆದ್ಮೇಲೆ ನಾನು ಮಲಗಿರ್ತೀನಿ. ಆಗ ನೀನು ಮಾತಾಡ್ಸಿದ್ರು ನಾನು ಮಾತಾಡಲ್ಲ. ಹೇ ಅಯೋಗ್ಯ, ಏನ್ ಮಾತಾಡ್ತೀಯೋ? ಅಯ್ಯೋ, ಮನ್ಸಲ್ಲಿ ಮಾತಾಡ್ತಿದ್ದೀನಿ ಅಂತ ಅನ್ಕೊಂಡು ಓಪನ್ ಆಗೇ ಮಾತಾಡ್ತಿದ್ದೀನ? ಅಪ್ಪ, 3 ದಿವಸ ಆದ್ಮೇಲೆ ಶಿವರಾತ್ರಿ ಬರ್ತಾ ಇದೆಯಲ್ಲ, ಜಾಗರಣೆ ಮಾಡಿ ಅಭ್ಯಾಸ ಇಲ್ಲ. ನಾನು ತೂಕಡಿಸ್ತಾ ಇರ್ತೀನಿ. ಅದಕ್ಕೆ ಅವಾಗ ಗಿರಿ ಎಪ್ಸಿ ಮಾತಾಡಿ ಅಂತಿರ್ತಾಳಲ್ಲ, ಅದನ್ನ ಹೇಳ್ದೆ ಅಷ್ಟೇ. ಅಂತಾಗ ಶಿವು ನಿನ್ಗೆ ಹೇಳದೆ ಮತ್ ಬಿಟ್ಟಿದ್ದೆ. ನಂಜನಗೂಡು ಪೋಸ್ಟ್ ಮಾಸ್ಟರ್ ಇದ್ರಲ್ಲ, ಅವರು ಹೋಗ್ಬಿಟ್ರಂತೆ. 3 ದಿನ ಆಯ್ತಂತೆ. ಇದ್ದಕ್ಕಿದ್ದಾಗೆ ಹೋಗ್ಬಿಟ್ರಂತೆ. ಪಾಪ ಅವ್ರ ಮನೆಯವರೆಲ್ಲ ಎಷ್ಟು ಸಂಕಟ ಪಡ್ತಿದಾರೋ ಏನು. ಛೇ, ವಿಧಿ ಅದೆಷ್ಟು ಕ್ರೂರಿನಪ್ಪ. ಹೌದು ಮಾವಯ್ಯ, ಯಾರು ಇಲ್ಲಿ ಮೊಳೆ ಹೊಡ್ಕೊಂಡು ಇರೋದಿಲ್ಲ. ಹೋಗೋ 3 ದಿನ ಮುಂಚೆ ಒಂದ್ ಸಣ್ಣ ಇನ್ಫಾರ್ಮೇಶನ್ ಸಿಗ್ಬೇಕು. ಅವಾಗ ನಾವು ಪ್ರಿಪೇರ್ ಆಗ್ಬೋದಲ್ವಾ? ಹೌದಪ್ಪ, ಇದ್ದಕ್ಕಿದ್ದಂಗೆ ಹೋಗ್ಬಿಟ್ರೆ ಅದಕ್ಕೆ ಹೆದರ್ಕೋಬೇಡ. ನಾನು ನಿಮ್ಮಪ್ಪ. ಅಪ್ಪನಿಗೆ ಶುಗರ್ ಬಂದ್ಮೇಲೆ ಮಗನಿಗೆ ಶುಗರ್ ಬಂದೇ ಬರುತ್ತೆ. ಡಾಕ್ಟರ್ ಏನ್ ಹೇಳಿದಾರೆ ಗೊತ್ತಾ? ನೋಡಿ, ಶುಗರ್ ಅನ್ನೋದು ಕಾಯಿಲೆ ಅಲ್ಲ, ಜಸ್ಟ್ ಎ ಮೆಟಬಾಲಿಕ್ ಡಿಸಾರ್ಡರ್. ಟೈಮ್ ಸರ್ ಮಾತೆ ತಗೊಂಡ್ರೆ ಸರಿ ಹೋಗ್ಬಿಡತ್ತೆ. ನೀನು ಮಾತೆ ತಗೋ, ನಾನು ಮಾತೆ ತಗೋತೀನಿ. ಹಾಗೇನೆ ಗಿರಿಜಾ ಕೇಸರಿ ಬಾತ್ ಮಾಡ್ದಾಗ್ಲೆಲ್ಲ ಒಟ್ಟಿಗೆ ಕದಿಯೋಣ, ಒಟ್ಟಿಗೆ ತಿರೋಣ. ಅದಲ್ಲಪ್ಪ ವಿಷಯ. ನನಗೆ ಶುಗರ್ ಬಂದಿಲ್ಲ. ಹೋಗ್ಲಿ ಬಿಡು. ನೀನೇನೋ ಕೇಳಬೇಕು ಅನ್ಕೊಂಡಿದ್ದಲ್ಲ, ಅದನ್ನ ಕೇಳು. ಅಯ್ಯೋ, ಅದೇ ಶುಗರ್ ವಿಚಾರವಾಗಿ ಕಡೆಯ. ಆಯ್ತು, ನೀನು ಅದೇನು ಹೇಳ್ತೀನಿ ಅಂತಿದ್ಯಾ, ಹೇಳು. ಅದು ಅದು ಅಪ್ಪ, ನಾನೇನೋ ಒಂದು ಕೇಳ್ತೀನಿ. ಸೀರಿಯಸ್ ಆಗಿ ಏನು ತಗೋಬೇಡ, ನಿಧಾನವಾಗಿ ಉತ್ತರ ಕೊಡು, ಪರವಾಗಿಲ್ಲ. ಈಗ ಈಗ ಶಿವು ಇಲ್ಲ ಅಂತ ಸುದ್ದಿ ಬಂದ್ರೆ ಏನ್ ಮಾಡ್ತೀಯ? ಅಂದ್ರೆ 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 ಶಿವು ಇಲ್ಲ, ಶಿವು ಕಾಣ್ತಾ ಇಲ್ಲ, ಶಿವು ಹೋಗ್ಬಿಟ್ಟ, ಶಿವು ಸತ್ತೋದ ಅಂತ ಸುದ್ದಿ ಬಂದ್ರೆ? ಅಯ್ಯೋ ಅಂತಂದು ಊಟ ಮುಗಿಸಿ ನೆಮ್ಮದಿಯಾಗಿದ್ದವನ್ನ ಕರ್ಕೊಂಬಂದು ನಾನು ಸತ್ರೆ
ಏನ್ ಮಾಡ್ತೀಯ ಅಂತ ಕೇಳ್ತೀಯಲ್ಲೋ, ನಾಚಿಕೆ ಆಗಲ್ವೇನೋ ನನಗೆ? ಅಲ್ಲಪ್ಪ, ಏನ್ ತಪ್ಪು ಕೇಳಿದ್ರೆ ಇವಾಗ? ತಪ್ಪೇ ಕಣಪ್ಪ. ತಂದೆ ತಾಯಿ ಸತ್ತ ಮೇಲೆ ನಮ್ಮ ಮಕ್ಕಳ ಕೈಲೇ 3 ಹಿಡಿ ಮಣ್ಣು ಹಾಕೋಬೇಕು, ಅವ್ರ ಕೈಲೇ ನಮ್ಮ ಚಿತೆಗೆ ಬೆಂಕಿ ಇಡ್ಸ್ಕೋಬೇಕು ಅಂತ ಆಸೆ ಪಡ್ತಾರಪ್ಪ. ಅದು ನನ್ನ ಹೆಸರಿಗೆ ಯಾರು ಕಳ್ಸಿರ್ಬೋದು? ಶಿವಪ್ರಸಾದ್ ಇನ್ನು 3 ದಿನಗಳಲ್ಲಿ ಸಾಯುತ್ತಾನೆ. ಯಾರು ಕಳಿಸಿದ್ರಪ್ಪ ಇದನ್ನ? ಕೊರಿಯರ್ ಹತ್ರ ಕೇಳೋಣ ಅಂದ್ರೆ ಅವನು ಹೋಗ್ಬಿಟ್ಟೆ. ದೇವ್ರೆ, ನಾನು ಏನಪ್ಪ ಮಾಡ್ಲಿ ಈಗ? ಇಂಥ ಕೆಟ್ಟ ಸುದ್ದಿನ ಓದೋ ಅಂತ ದೌರ್ಭಾಗ್ಯ ನನಗೆ ಯಾಕಪ್ಪ ಕೊಟ್ಟೆ? ಇದನ್ನೇನು ನಂಬಬೇಕೋ ನಂಬಾರ್ದು? ಚಚೆ, ಇದನ್ನೆಲ್ಲ ಯಾರು ನಂಬ್ತಾರೆ? ಯಾರೋ ನಮ್ಮನ್ನು ಕಾಡ್ಸೋದಕ್ಕೆ ಅಂತ ಈ ಥರ ಪ್ಲಾನ್ ಮಾಡಿರ್ಬೇಕು. ನಮ್ಮನ್ನು ಕಾಡ್ಸೋದಕ್ಕೆ 100 ವಿಷಯ ಸಿಗುತ್ತಪ್ಪ. 1000 ವಿಷಯ ಇಟ್ಕೊಂಡು ಕಾಡ್ಸೋ ಅಂತ ಕೆಟ್ಟ ಮನ್ಸಿರೋರು ನಮಗಂತೂ ಯಾರು ಗೊತ್ತಿಲ್ಲ. ಮತ್ತೆ ಈ ಲೆಟರ್ ಯಾರು ಕಳಿಸಿದ್ರಪ್ಪ ದೇವ್ರೆ? ಈಗಲೇ ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಇಲ್ಲ ಬೇಡ, ನಾನೇ ಗಾಬರಿ ಆಗ್ತೀನಿ ಅಂದ್ರೆ ನನಗಿಂತ 100 ಪಟ್ಟು ಜಾಸ್ತಿ ಅವ್ರು ಗಾಬರಿ ಆಗ್ತಾರೆ. ಅದೇ ಗಾಬರಿಯಲ್ಲಿ ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಚಿಚೆ, ಅವ್ರಿಗೆ ಏನು ಹೇಳಲ್ಲ. ಕಾಶಿ ಅವ್ರಿಗೆ ಹೇಳ? ಬೇಡ, ಅವ್ರಿಗೆ ಹೇಳಿದ್ರೆ ಊರಿಗೆಲ್ಲ ಗೊತ್ತಾಗುತ್ತೆ. ಇವ್ರೆ ಏನಪ್ಪ ಮಾಡ್ಲಿ ಇವಾಗ? ಅಯ್ಯೋ, ಇದಕ್ಕೆಲ್ಲ ಯಾರು ತಲೆ ಕೆಡ್ಸ್ಕೊತಾರೆ ಬಿಡು ಅನ್ನುವಂಥ ಚಿಕ್ಕ ವಿಷಯ ಇದಲ್ಲ. ನಂಬಲೇಬೇಕು ಅನ್ನೋದಕ್ಕೆ ಸಾಕ್ಷಿನೂ ಇಲ್ಲ. ದೇವ್ರೆ, ಯಾಕಿಂತ ಪರಿಸ್ಥಿತಿ ತಂದೆ ನನಗೆ? ಅಕಸ್ಮಾತ್ ಈ ವಿಷಯ ಏನಾದ್ರೂ ನಿಜ ಆಗ್ಬಿಟ್ರೆ? ಚಚೆ, ಹಾಗೆಲ್ಲ ಏನೂ ಆಗಲ್ಲ. ಆಗೋದಕ್ಕೆ ನಾನು ಬಿಡೋದು ಇಲ್ಲ. ನನ್ನ ಗಂಡ ಆರೋಗ್ಯವಾಗಿದ್ದಾರೆ, ಇರ್ತಾರೆ, ಅಷ್ಟು ಒಳ್ಳೆಯವರು. ಅವ್ರಿಗೆ ಏನಾಗುತ್ತೆ? ಎಂತೆಂಥ ಕಷ್ಟನೋ ದಾಟ್ಕೊಂಡು ಬಂದ್ಬಿಟ್ಟಿದ್ದಾರೆ ಇವರು. ಇವ್ರಿಗೇನಾಗತ್ತೆ? ಅಕಸ್ಮಾತ್ ಸಾಲ ಕೊಟ್ಟಿರೋರು ಯಾರಾದ್ರೂ ಇವ್ರನ್ನ ಕೊಲೆ? ಏನ್ ಯೋಚನೆ ಮಾಡ್ತಿದ್ದೀನಿ ನಾನು? ಹಾಗೆಲ್ಲ ಏನು ಆಗಲ್ಲ. ಗಾಡಿಲಿ ಹೋಗ್ಬೇಕಾದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ, ಅಯ್ಯೋ ಏನ್ ಯೋಚನೆ ಮಾಡ್ತಾ ಇದ್ದೀನಿ ನಾನು? ಏನಾಗಿದೆ ನನ್ಗೆ? ಹಾಗೆಲ್ಲ ಏನು ಈ ದೇಹ ಅನ್ನೋ ಗಾಜಿನ ಜಾಡಿಯಲ್ಲಿ ಪ್ರಾಣ ಅನ್ನೋ ಬನ್ನಿಟ್ಟಿದ್ದಾನೆ ಆ ಭಗವಂತ. ಆ ಬನ್ನಿಗೆ ಬೆಲೆ ಕೊಡೋರು ಬಂದಾಗ ನಮ್ಮ ಪ್ರಾಣನೇ ಅವ್ರಿಗೆ ಅರ್ಪಿಸ್ಬಿಡ್ತೀವಿ. ಅದೇ ನಮ್ಮ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಸ್ನೇಹಿತರು ಇತ್ಯಾದಿ. ಅಥವಾ ಕೆಲವೊಂದ್ಸಲಿ ಯಾರು ತಗೊಳಕ್ ಬರ್ಲಿಲ್ಲ ಅಂದಾಗ ಚೂರ್ಚೂರೆ ಮುರ್ಕೊಂಡು ಯೋಚನೆ ಮಾಡೋ ರೂಪದಲ್ಲಿ ನಮ್ಮ ಬನ್ನನ್ನ ನಾವೇ ತಿಂತೀವಿ. ಶಿವಣ್ಣ, ನಿಮಗೆ ಬನ್ ಅಂತ ಹೇಳಿದ್ರೆ ಅಷ್ಟೊಂದು ಪ್ರಾಣವ? ಅರ್ಥ ಮಾಡ್ಕೊಳ್ಳೋರ್ಗೆ ಅದು ಸ್ವೀಟ್ ಬನ್ನು, ಅರ್ಥ ಮಾಡ್ಕೊಳ್ದೇ ಇರೋರ್ಗೆ ಅದು ಖಾರ ಬನ್ನು. ಆ ದೇವರು ಕೆಲವ್ರಿಗೆ ಜಾಮ್ ತುಂಬಿಸಿ ಜಾಮ್ ಬನ್ ಮಾಡಿರ್ತಾನೆ, ಇನ್ನು ಕೆಲವ್ರಿಗೆ ಕ್ರೀಮ್ ತುಂಬಿಸಿ ಕ್ರೀಮ್ ಬನ್ ಮಾಡಿರ್ತಾನೆ. ಆದರೆ ನನ್ನಂಥವನಿಗೆ ಏನೇನೋ ತುಂಬಿಸಿದಾನೆ ಅಂತ ಅನ್ಕೊಂಡಿರ್ತೀವಿ. ಹೋಗೋ ಟೈಮಲ್ಲಿ ಗೊತ್ತಾಗುತ್ತೆ ಅದು ಖಾಲಿ ಬನ್ನು ಅಂತ. ಒಟ್ಟಿನಲ್ಲಿ ಪ್ರತಿಯೊಂದು ಬನ್ನಿಗೂ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ಅದು ಮಿಸ್ ಆಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಜೀವನದಲ್ಲಿ ಗನ್ನು ಥರ ಬದುಕೋದಕ್ಕಿಂತ ಪೆನ್ನು ಥರ ಬದುಕಬೇಕು. ಆಗಲೇ ಶ್ರೇಷ್ಠವಾದ ಬದುಕು ಸಾಕಾರ ಆಗೋದು. ಶ್ರೇಷ್ಠವಾದ ಬದುಕ ಹಂಗಂದ್ರೆ? ಗನ್ನಿಗೆ
ಗುರಿ ಒಂದು, ಗುಂಡುಗಳು ಹಲವು. ಅದೇ ಪೆನ್ನಿಗೆ ಹಾಳೆಗಳೂ ಹಲವು, ಅದಕ್ಕಿರೋ ನಾಳೆಗಳೂ ಹಲವು. ಸೌದತ್ತಿ ಎಲ್ಲವ ನನಗೆ ಈ ಶಿವಪ್ಪಣ್ಣ ಎಣ್ಣೆ ಹೊಡ್ಕೊಂಡು ಬಂದಾರ ಅಂತ ಅನ್ಸಕತ್ತೈತಿ. ಹಂಗೆಲ್ಲ ಮಾತಾಡಬಾರ್ದು. ಶಿವಣ್ಣ ದೇವರದ ಮನುಷ್ಯ, ಹಂಗೆಲ್ಲ ಮಾಡಕ್ಕಿಲ್ಲ. ಮಾಡಿದ್ರು ಮಾಡಿರ್ಬೋದು ಮಾರ್ರೆ. ಶಿವಣ್ಣ ಎಂತ ಪಾರ್ಟಿ ಜೋರಾಗಿ ಮಾಡಿದಾಗೆ ಉಂಟು. ಮಂಜು, ಜೀವನದಲ್ಲಿ ಬರ್ತ್ಡೇ ಪಾರ್ಟಿ ಆಗ್ಬೋದು, ಬ್ಯಾಚುಲರ್ ಪಾರ್ಟಿ ಆಗ್ಬೋದು, ಪೊಲಿಟಿಕಲ್ ಪಾರ್ಟಿ ಆಗ್ಬೋದು, ಅಷ್ಟೇ ಯಾಕೆ ಕಿರಿಕ್ ಪಾರ್ಟಿ ಕೂಡ ಆಗ್ಬೋದು. ಆದರೆ ಎಲ್ಲದಕ್ಕಿಂತ ದೊಡ್ಡ ಪಾರ್ಟಿ ಯಾವುದು ಗೊತ್ತಾ? ಸೌಂಡ್ ಪಾರ್ಟಿ. ಆ ಭಗವಂತ ನಾವು ಭೂಮಿಗೆ ಬರಬೇಕಾದ್ರೆ ಒಂಥರ ಸೌಂಡ್ ಮಾಡ್ತಾನೆ, ನಾವು ಹೋಗಬೇಕಾದ್ರೆ ಒಳಗಡೆಯಿಂದ ಬೇರೆ ಥರನೇ ಸೌಂಡ್ ಮಾಡ್ತಾನೆ. ಈ ಥರನೇ ಶಿವಣ್ಣ? ತೇಗು. ತೇಗು ಅಂದ್ರೆ ಏನು ಗೊತ್ತಾ? ನಮ್ಮ ದೇಹದಿಂದ ಪ್ರಾಣ ಹೊರಗಡೆ ಹೋಗೋ ಸಾಕ್ಷ್ಯ ರೂಪ. ಜೀರ್ಣವಾದ ಆಹಾರ ಗಾಳಿ ರೂಪದಲ್ಲಿ ಹೊರಗೆ ಬಂದು ಚಿಟ್ಟೆ ಥರ ಹಾರು ಹೋಗುತ್ತೆ. ಹಾಗೆ ಈ ಭೂಮಿ ಅನ್ನೋ ಗರ್ಭದೊಳಗಿರೋ ನಾವು ನಾಳಿನ ಶಿವರಾತ್ರಿ ಐತಿ, ಐಟಮ್ ಎಲ್ಲ ಖಾಲಿ ಆಗ್ಯಾವು. ಲಗುನ ಬಾರೋ ಮಾರಾಯ. ನಾಳೆನ ಶಿವರಾತ್ರಿ ಅಂದ್ರೆ ಈ ಒಡಲು ಅನ್ನೋ ಗುಡಿ ಒಳಗೆ ಉಸಿರಾಡೋದಕ್ಕೆ ಇನ್ನು ಉಳಿತಿರೋದು ಒಂದೇ ಒಂದು ದಿನ. ಅಯ್ಯೋ ಭಗವಂತ, ಭವಿಷ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡ ಅಂತ ನೀನು ಎಷ್ಟು ಹೇಳಿದ್ರು ಕೇಳಿದೆ. ಬೇಕು ಬೇಕು ಅಂತ ನಾನೇ ಉರಿತಾ ಇರೋ ಕೆಂಡ ನಾ ಜೇಬೊಳಗೆ ಹಾಕ್ಕೊಂಡೆ. ಇವಾಗ ಒಳಗೂ ಇಟ್ಕೊಳಕ್ಕಾಗದೆ, ಹೊರಗೂ ತೆಗಿಯಕ್ಕಾಗದೆ ನನ್ನ ಲೈಫ್ನ ಒನ್ ಡೇ ಮ್ಯಾಚ್ ತರ ಒಂದೇ ದಿನಕ್ಕೆ ತಂದ್ಬಿಟ್ಟಿದ್ದೀನಿ. ಏನ್ ಮಾಡ್ಲಿ? ಒಂದು ದಿನದಲ್ಲಿ ಏನು ಅಂತ ಮಾಡಕ್ಕಾಗತ್ತೆ? ಹೇಳ್ಕೊಂಡಿರೋ ಉಸಿರನ್ನ ಹೊರಗೆ ಬಿಡೋಷ್ಟ್ರಲ್ಲೇ 1 ಸೆಕೆಂಡ್ ಆಗೋಗಿರುತ್ತೆ. ಅಂದ್ರೆ ನನ್ಗುಳಿದಿರೋದು 80,400 ಸೆಕೆಂಡ್ ಮಾತ್ರ. ಅಯ್ಯೋ ಅಯ್ಯೋ, ಇನ್ನು ಒಂದೇ ಒಂದು ಆಸೆಯು. ಮಂಜಣ್ಣ, ನಿನ್ಗೆ ಗೊತ್ತಾಯ್ತು? ಇಲ್ಲ ಶಿವಣ್ಣ, ನೀವೇನೋ ಒಂದೇ ಒಂದು ಅಂತ ಹೇಳಿದಿರಲ್ಲ, ಅದಕ್ಕೆ ಅದರ ಲಿರಿಕ್ಸ್ ನಂಗೆ ನೆನಪಾಯ್ತು. ಹಾಗೆ ಒಂದು ಹಾಡು ಹೇಳಿದ ಅದನ್ನು. ಓ, ನೀನ್ ಹಾಡಿದ್ದ? ನಾನೆಲ್ಲೋ ನನ್ನ ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ. ಹೇ ಪಿಂಗಾಣಿ, ಅವಳು ನಿನ್ನ ನೋಡಕ್ ಬರ್ಬೇಕು ಅಂದ್ರು ಬಕ್ಕೊಂಡೇ ಬರ್ಬೇಕು ಕಣೋ. ನೀನ್ ಯಾಕೋ ಈ ಹಾಡು ಹಾಡ್ದೆ? ಒಂದೇ ಅಂತ ನೀವು ಶುರು ಮಾಡಿದ್ರಲ್ಲ ಶಿವಣ್ಣ, ಅದಕ್ಕೆ ಮುಂದಿನ ಲಿರಿಕ್ಸ್ ಸೇರಿಸಿ ನಾನು ಹಾಡು ಹೇಳ್ದೆ. ಅಯ್ಯೋ, ನಾನು ಹೇಳಕ್ ಬಂದಿದ್ದು ನನ್ ಒಂದೇ ಸಮನೆ ನಿಟ್ಟುಸಿರು ಪಿಸುಗುಡುವ ತೀರದ ಮೌನ. ಅಯ್ಯೋ, ನಿಮ್ ಕೈ ಮುಗಿತೀನಿ, ನಿಲ್ಲಿಸ್ದ. ಹಾವು ಚೇಳ ಅಂದ್ರೆ ಕಚ್ಚಿಸ್ಕೊಂಡು ಸಾಯ್ತೀನ? ಸೋಮಣ್ಣ, ಈ ಹಾಡು ಯಾಕೆ ಆಡ್ತಾ ಇದೆಯಾ ನೀನು? ಹೊಟ್ಟೆಲಿರೋ ಬೆಂಕಿನ ಹಾಡಿನ ರೂಪದಲ್ಲಿ ತಿರ್ಸ್ಕೊತಾ ಇದ್ದೀನಿ ಶಿವಣ್ಣ. ಹೊಟ್ಟೆಲ್ ಬೆಂಕಿನ? ಯಾವ ಬೆಂಕಿ? ಅಲ್ಲ ಶಿವಣ್ಣ, ಮನುಷ್ಯ ಬದುಕಿರೋದು ಯಾಕೆ ಹೇಳು? ಅಯ್ಯೋ, ಸಾಯ್ತಿರೋದು ಯಾಕೆ ಅಂತ ಯೋಚನೆ ಮಾಡೋ ಟೈಮಲ್ಲಿ ಬದುಕಿರೋದು ಯಾಕೆ ಅಂತೀಯಲ್ಲ ಸೋಮಣ್ಣ. ಅದೇನು ಅಂತ ನೀನೇ ಹೇಳು. ಜೀವನದಲ್ಲಿ ಚೆನ್ನಾಗಿ ದುಡ್ಡು ಮರ್ಯಾದೆ ಗಳಿಸಿ 4 ಜನನ ಸಂಪಾದನೆ ಮಾಡೋಕ್ತಾನೆ. ಯಾರಪ್ಪ 4 ಮೆಂಬರ್ಸ್? ಡಬಲ್ ಟೆನ್ನಿಸ್ ಆಡಕ್ಕ? ಅದಕ್ಕಲ್ಲ ಶಿವಣ್ಣ, 4 ಜನ ಸಂಪಾದನೆ ಮಾಡಿದ್ರೆ ನಾವು ಸತ್ತಾಗ ನಮ್ಮನ್ನು ಹೊತ್ಕೊಂಡು ಹೋಗೋಕಾದ್ರೂ ಬೇಕಾಗುತ್ತಲ್ವಾ? ಇಲ್ಲಿಷ್ಟು ಜನ ಇದ್ದಾರೆ. ಮಂಜು, ಸೋಮಣ್ಣ, ಪವ್ಯ, ಪಿಂಗಾಣಿ. ಪಿಂಗಾಣಿ ಕಷ್ಟಪಟ್ಟು ಟ್ರೈನಿಂಗ್ ತಗೊಂಡ್ರು. 20 ಲೀಟರ್ ಕ್ಯಾನ್ ಎತ್ತೋದೇ ಕಷ್ಟ. ಇನ್ನು ಸೋಮಣ್ಣ ಹಾಲು ಕರೆದು ಹೆಬ್ಬೆರಳೆಲ್ಲ ಗಂಟಾಗಿ ಬಳಲಿ ಬೆಂಡಾಗಿರೋ ಜೀವ. ಇನ್ನು ಉಳಿದಿರೋದು ಮಂಜಣ್ಣ, ಪವ್ಯ. ಅವರೇನೋ ಕಾಲತ್ರ ಹಿಡ್ಕೋಬಹುದು.